ಸಣ್ಣ ಮಳೆಗೆ ಸೋಮವಾರ ಬಂದಂತಹ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಉದ್ಯಾನ ನಗರಿ ಇದು. ಈ ಉದ್ಯಾನ ನಗರಿಯಲ್ಲಿ ಮಳೆನೂ ಆಗಬೇಕು, ಮಳೆಯ ಪ್ರಯೋಜನವನ್ನು ಜನಸಾಮಾನ್ಯರು ಪಡೆದುಕೊಳ್ಬೇಕು. ಆದರೆ ಬೆಂಗಳೂರು 1,30,00,000ಕ್ಕೂ ಅಧಿಕ ಜನರಿರೋದ್ರಿಂದಾಗಿ ಮತ್ತು ವರ್ಕಿಂಗ್ ಪೀಪಲ್ ಉದ್ಯೋಗಸ್ಥರು ಹೆಚ್ಚಿರೋದ್ರಿಂದಾಗಿ ಬೆಳಗ್ಗೆ ಸಾಯಂಕಾಲ ಮಧ್ಯರಾತ್ರಿ 2 ಗಂಟೆ ಅಂದರೂ ಕೂಡ ಓಡಾಡುವವರ ಸಂಖ್ಯೆ ಜಾಸ್ತಿ. ಆದರೆ ಮಳೆ ಬಂದ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಜನಸಾಮಾನ್ಯರು ಎದುರಿಸ್ತಾರೆ. ಬೆಂಗಳೂರು ಹೊರವಲಯದಲ್ಲೂ ನೀವು ಗಮನಿಸ್ತಾ ಇದ್ರಿ, ಬೆಳಗ್ಗೆ ಅಷ್ಟೇ ನಾವು ಸುದ್ದಿಯನ್ನು ಕೊಡ್ತಾ ಇದ್ವಿ, ಪಾರ್ಕ್ಗಳೆಲ್ಲ ಜಲಾವೃತ ಆಗಿದೆ. ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಏನು ನಾವು ಅಂಡರ್ ಪಾಸ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತೀವಿ, ಅಲ್ಲೂ ಕೂಡ ನೀರು ಹೋಗೋದಕ್ಕೆ ಒಂದಷ್ಟು ಗ್ರಿಲ್ಲು, ಅಲ್ಲೊಂದು ಪೈಪ್ ಲೈನ್, ಈ ಥರ ಎಲ್ಲ ಮಾಡಿರ್ತೀವಿ. ಆದರೂ ಕೂಡ ಅಂಡರ್ ಪಾಸ್ ನೀರಿನಿಂದ ಆವೃತವಾಗುತ್ತೆ. ದ್ವಿಚಕ್ರ ವಾಹನ ಸವಾರರಿಗಂತೂ ಮ್ಯಾನ್ ಹೋಲ್ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಹಲವಾರು ಘಟನೆಗಳನ್ನು ನಾವು ನೋಡಿದ್ದೀವಿ. ಆ ಮ್ಯಾನ್ ಹೋಲ್ಗೆ ಹೋಗಿ ಬೈಕ್ ಸಿಕ್ಕಾಕೊಂಡ್ಬಿಡುತ್ತೆ, ಪ್ರಾಣಕ್ಕೆ ಸಂಚಕಾರ. ನೋಡಿ, ಮಕ್ಕಳು ಕಚೇರಿಗೆ ಹೋಗೋರು ಅಂದಾಗ ನಿತ್ಯ ಮಳೆಯಿಂದ ಆಗುವಂಥ, ಮಳೆಯಿಂದ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ, ನಾವು ಮಾಡಿಕೊಂಡಿರುವಂತಹ ಸರಿಯಾದ ಅವ್ಯವಸ್ಥೆಯಿಂದ ನಾವು ಇಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಮಳೆ ಬಂತು ಅಂದಾಗ ಬೆಂಗಳೂರು ಎದುರಿಸುವಂಥ ಸಾಮಾನ್ಯ ಸಮಸ್ಯೆಗಳೇನು, ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಅನ್ನೋದಿದೆಯಾ ಅಂತ ನೋಡಿ. ಬೆಂಗಳೂರು ಅಂದಾಗ ಎತ್ತರದ ಗುಡ್ಡವನ್ನು ಕಡಿದು ಅಲ್ಲೊಂದು ನಗರ, ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಅಲ್ಲೂ ಕೂಡ ಕಟ್ಟಡಗಳನ್ನು ನಾವು ಕಟ್ಕೊಂಡಿರ್ತೀವಿ. ಅದರ ನೇರ ಪರಿಣಾಮವನ್ನು ನಾವು ಖಂಡಿತವಾಗ್ಲೂ ಎದುರಿಸ್ತಾ ಇದ್ದೀವಿ. ಅದರ ಒಂದಷ್ಟು ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಹಾಗಾಗಿ ಬೆಂಗಳೂರಾಗ ಮಳೆ ಬಂದ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆ. ನಾನು ಇವತ್ತು ಬೆಳಗ್ಗೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಬೆಟ್ಟ ಒಡೆದು ರೆಸಾರ್ಟ್ ಮಾಡಿ ಭೂ ಕುಸಿತ ಕಂಜಿ ದೊಂಡೆ ಎಂತಯ್ಯ, ಮರ ಕಡಿದು ಸೈಟ್ ಮಾಡಿ ಬರಗಾಲ ಕಂಜಿದ್ರೆ ಏನಪ್ಪ ಮಾಡೋದು, ಇನ್ನು ಕೆರೆಗಳು ಒಡೆದು ಮನ ಕಟ್ಟಿ ಅಥವಾ ಕಟ್ಟಡವ ಕಟ್ಟಿ ಮಳೆ ನೀರಿಗೆ ಅಂಜಿಬಿಟ್ರೆ ಏನು ಇದಕ್ಕೆ ಪರಿಹಾರ ಅಂತ. ಸೊ ಮಾಡ್ಕೊಂಡಿರುವುದು ಯಾರು? ನಾವೇ. ಹಾಗಾದರೆ ಸರಿಯಾದ ರೀತಿಯ ಅಭಿವೃದ್ಧಿಯನ್ನು ಮಾಡಿದ್ದೀವ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸ್ಪಷ್ಟ ನಿದರ್ಶನವಾಗಿದೆ. ಪುನರ್ವಸು ಮಳೆ ಆಯಿತು, ಅಲ್ಲೂ ಕೂಡ ಬಹಳಷ್ಟು ಮಳೆ ಆಯಿತು. ಪುಷ್ಯ ಮಳೆ ಆಯಿತು. ಈಗ ನೋಡಿ, ಆಶ್ಲೇಷ ಮಳೆ ಕೂಡ ಬಹಳಷ್ಟು ಬರ್ತಾ ಇದೆ. ಮಳೆ ಬರಲಿ, ಆದರೆ ಮಳೆ ಮೇಲೆ ನಾವು ಅಪವಾದವನ್ನು ಹಾಕೋದು ಬೇಡ. ಆದರೆ ಬಂದಂಥ ಮಳೆಯನ್ನು ಉಪಯೋಗಕ್ಕೆ ತಗೊಳ್ಳೋದು ಹೇಗೆ, ಅವ್ಯವಸ್ಥೆ ಆಗದ ರೀತಿಯಲ್ಲಿ ಹೆಂಗೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪರಿಸರ ತಜ್ಞರಾಗಿರುವಂಥ ರಾಮ್ ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು BPAC ಸಂಸ್ಥೆಯ ವೀರಣ್ಣ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ವೀರಣ್ಣ ಅವರೇ ನಮಸ್ಕಾರ. ನಮಸ್ತೆ ಬಿಟ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ವೀರಣ್ಣ ಅವರೇ ಹಾಗೆ ಸಂಪರ್ಕದಲ್ಲಿರಿ. ರಾಮ್ ಪ್ರಸಾದ್ ಸರ್, ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಪ್ರಕೃತಿ ದತ್ತವಾಗಿ ಬರ್ತಿರುವಂತಹ ಮಳೆ ಬಂದ ಸಂದರ್ಭದಲ್ಲಿ ಬೇರೆ ಯಾವುದೇ ಗ್ರಾಮೀಣ ಭಾಗಕ್ಕೆ ಹೋದರೂ ಕೂಡ ತುಂಬ ಚೆನ್ನಾಗಿ ಆಸ್ವಾದಿಸ್ತಾರೆ, ಮಳೆ ಬಂತು ಅಂತ ಸಂಭ್ರಮ ಪಡ್ತಾರೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಹಾಗಿಲ್ಲ. ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆಯನ್ನು ತಡೆದುಕೊಳ್ಳುವಂಥ ಶಕ್ತಿ, ಸಹಿಸಿಕೊಳ್ಳುವಂಥ ಶಕ್ತಿ ಇಲ್ಲ ಅಂದರೆ ಯಾವೆಲ್ಲ ಕಾರಣಕ್ಕೆ? ಮೊದಲನೇದು ಯಾವುದೇ ಒಂದು ಪಟ್ಟಣವಾಗಲಿ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಪ್ಲ್ಯಾನಿನ ಮುಖಾಂತರ ಬೆಳಿಬೇಕು ಅಂತಾರೆ. ನಮ್ಮಲ್ಲಿ 2015 RMP ಅಂದರೆ ರಿವೈಸ್ ಮಾಸ್ಟರ್ ಪ್ಲ್ಯಾನ್ 2015 ಒಂದು ಬಿಟ್ಟರೆ 2032 ಮಾಸ್ಟರ್ ಪ್ಲ್ಯಾನೇ ಇಲ್ಲ. ಅಂದರೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಅಂದರೆ ಯಾವತ್ತು ನಿಮಗೆ ಒಂದು ಹೇಗೆ ಈ ಸಿಟಿ ಹೋಗಬೇಕು ಮುಂದೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣಕರ್ತರು ಯಾರ್ಯಾರು, ಏನೇನಾಗಿದೆ, ಅದನ್ನು ಯಾಕೆ ಅವರು ಮುಂದೆ ತೊಗೊಂಡೋಗ್ತಾ ಇಲ್ಲ ಅಂತಕ್ಕಂಥದ್ದೆಲ್ಲ ಬೇರೆ ಇಟ್ಕೊಳ್ಳೋಣ. ಹಲವಾರು ಆ್ಯಕ್ಟಿವಿಸ್ಟ್ಗಳನ್ನು ನಾನು ಇದಕ್ಕೆ ಹೇಳಬೇಕಾಗಿ ಇಚ್ಛೆಪಡ್ತೀನಿ. ದಟ್ ಯಾವುದೋ ಪ್ಲ್ಯಾನ್ ಇಲ್ಲದೆ ಇದ್ದರೂ ಕೂಡ ಯಾರು ನಾವು ಚಕಾರ ತೆಗಿತಾ ಇಲ್ಲ ಈ ವಿಚಾರದಲ್ಲಿ. ಈ ಥರ ಎಲ್ರಿಗೂ ಅದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಯಾರು ಹೆಂಗೆ ಬೇಕಾರೆ ಕಟ್ಕೋಬೋದು, ಯಾರು ಎಲ್ಲಿ ಬೇಕಾರೆ ಕಟ್ಕೋಬೋದು, ಯಾರು ಏನು ಬೇಕಾದ್ರೆ ಕಟ್ಕೋಬೋದು, ಏನು ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿದಾಗ ಈ ಥರ ಅರಾಜಕತೆಯ ಒಂದು ಪ್ಲ್ಯಾನ್ ಇಲ್ದಿರ ಮಾಡ್ತಕ್ಕಂಥದ್ದು ಇದು ಗೌರ್ಮೆಂಟ್ ಆಫ್ಟರ್ ಗೌರ್ಮೆಂಟ್ ಮಾಡ್ಕೊಂಬರ್ತಾ ಇದೆ. ಯಾಕಂದರೆ ಎಲ್ರಿಗೂ ಒಂದು ಸುಖದ ಇದು. ಯಾಕಂದರೆ ಒಂದು ಪ್ಲ್ಯಾನ್ ಅಂತ ಹೇಳಿದ್ರೆ ನಾವು ಪ್ಲ್ಯಾನ್ ಪ್ರಕಾರ ಹೋಗಬೇಕು. ಪ್ಲ್ಯಾನೇ ಇಲ್ಲದೆ ಇದ್ದರೆ ಮತ್ತೆ ಏನು ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥದ್ದು. ಏನು ಬೇಕಾದ್ರೆ ಮಾಡ್ಬೋದಲ್ಲ, ಅದು ಮಾಡ್ತಿದ್ದಾರೆ. ಅದರ ಒಂದು ಪರಿಣಾಮ ನಾವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು ಸಣ್ಣ 30 mm 40 mm ಮಳೆನೂ ಕೂಡ ತಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಬೆಂಗಳೂರು ಬಂದಿದೆ. ಬೆಂಗಳೂರು ಒಂದು ಆ ಮಟ್ಟದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಹಲವಾರು ಈ ಥರ ಅನ್ಪ್ಲ್ಯಾನ್ಡ್ ಆಗಿರ್ತಕ್ಕಂಥದ್ದು ಒಂದು. ಎರಡನೇದು ಬಂದ್ಬಿಟ್ಟು ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇದು ಬಹಳ ಕ್ಲಿಯರ್ ಆಗಿ
ಒಂದು ಚೀಫ್ ಸೆಕ್ರೆಟರಿಯ ಅಥವಾ ಒಂದು ಪಟ್ಟಣ ಇದಕ್ಕೆ ನಮ್ಮ ಇದರಲ್ಲಿ ಬಂದ್ಬಿಟ್ಟು ಚೀಫ್ ಕಮಿಷನರ್ ಅಂತ ಹೇಳ್ತಾರಲ್ವ, ಅವರಿಬ್ಬರ ಒಂದು ಹೆಚ್ಚಿನ ಜವಾಬ್ದಾರಿ ಕೆಳಗೆ ಹೋಗುತ್ತೆ. ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಕೆಲವು ಕೆಲಸಗಳಾಗಬೇಕು ಅಂತ ಇರುತ್ತೆ. ಆದರೆ ಎಲ್ರಿಗೂ ಹೇಗೆ ಅಂತ ಹೇಳಿದ್ರೆ ನಂದು ಮಾಡ್ಕೋತೀನಿ, ನೀನು ಇಂದು ಮಾಡ್ಕೋ, ಅದಕ್ಕೆ ನಮ್ಮಲ್ಲಿ ರೋಡ್ ಹಾಕೋರು ಹಾಕ್ತಾ ಇರ್ತಾರೆ, ಕೆತ್ತೋರು ಕೆತ್ತಾ ಇರ್ತಾರೆ. ಇದು ಎರಡೂ ಭಾಗದಲ್ಲೂ ಕೂಡ ಇದರ ಪರಿಣಾಮವಾಗಿ ಒಂದು ಕಡೆ ನೀರು, ಇನ್ನೂ ಒಂದು ಕಡೆ ನೀರಿನ ಕ್ಷಾಮ, ಇನ್ನೊಂದು ಕಡೆ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಇದರಲ್ಲಿ ಯಾವ ಇದರಲ್ಲಿ ಫಲವತ್ತಾಗಿರಬೇಕು ಅಲ್ಲಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿನ ಕ್ರಿಯೇಟ್ ಮಾಡ್ಕೋತಾರೆ. ಇದಕ್ಕೆ ಪೂರಕವಾಗಿ ಸರ್, ಈಗ ನಾನು ಬಹುತೇಕ ನೀವು ಹೇಳಿದ ಪಾಯಿಂಟಿಗೆ ಬರೋದಾದ್ರೆ, ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಕುಡಿಯೋದಕ್ಕೂ ನೀರಿಲ್ಲ ಅಂತ ಒದ್ದಾಡ್ತಾರೆ, ಮಗದೊಂದು ಕಡೆ ಅಯ್ಯೋ ನೀರು ಹೆಂಗೆ ಬಂತು ಮಳೆ ಅಂತಾರೆ. ಈ ವೈಪರೀತ್ಯದ ಬಗ್ಗೆ ಏನು ಹೇಳ್ತಾರೆ? ಇದು ಸಾಮಾನ್ಯ ವೈಪರೀತ್ಯ. ಇದು ನಮ್ಮ ಬೆಂಗಳೂರಿನಲ್ಲಿ ಮೊದಲು ಹೇಳಿದ್ರು ಪಕ್ಕದ ರೋಡಲ್ಲಿ ಬರ್ತಾ ಇದ್ದಾರೆ, ಈ ಪಕ್ಕದ ರೋಡಲ್ಲಿ ಬರಲ್ಲ ಅಂತ. ಅದು ಮೊದಲಿಂದ ಇದ್ದಿದ್ದೇನೆ. ಆದರೂ ಕೂಡ ಹಂಗೆ ಬಂದಾಗಲೂ ಕೂಡ ಆ ನೀರು ಯಾವುದೋ ಒಂದು ಕೆರೆಗೆ ಹೋಗೋದು, ಸರಿಯಾದ ನಾಲೆಗೆ ಹೋಗಿ ನಾಲೆಯಿಂದ ಕೆರೆ ಸೇರ್ತಕ್ಕಂಥದ್ದು, ಇಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ನಮ್ಮ ಬೆಂಗಳೂರಿನಲ್ಲಿದೆ. ಜ್ಞಾಪಕ ಇಟ್ಕೊಳ್ಳಿ, ಬೆಂಗಳೂರು ನಾವು ಬಹಳ ಎತ್ತರವಾದ ಪ್ರದೇಶ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಫ್ಲಡ್ಡಿಂಗ್ ಆಗಲೇಬಾರ್ದು. ನಾವು ಆಗ್ತಿದ್ದೀವಿ ಅಂತ ಹೇಳಿದ್ರೆ ಇದು ನಾವೇ ಆಗಿ ಇದು ಮಾಡ್ಕೊಂಡಿರ್ತಕ್ಕಂಥ ಒಂದು ಅನಾಹುತ. ಇದರಲ್ಲಿ ನೀವು ಪ್ರಕೃತಿ ಇದನ್ನೆಲ್ಲ ತಗೊಂಡ್ಬರ್ಬೇಡಿ, ಬಂದು ಪ್ರಯೋಜನವೇ ಇಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಪ್ರಕೃತಿ ಮೊದಲು ಮಾಡಿಕೊಟ್ಟಂಥ ವ್ಯಾಲಿ ಸಿಸ್ಟಮ್ ಏನಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಫ್ರಮ್ ಇದು ವ್ಯಾಲಿ ಪೂರ್ತಿ ಇದೆ. ಈ ಕಡೆ ನಾವು ಹೆಬ್ಬಾಳ್ ನಾಗವಾರ ವ್ಯಾಲಿ ಅಂತ ಕರಿತೀವಿ, ಆ ಕಡೆ ಚಲಗಟ್ಟ ಕೋರಮಂಗಲ ವ್ಯಾಲಿ ಅಂತ ಕರಿತೀವಿ, ಈ ಕಡೆ ವೃಷಭಾವತಿ ವ್ಯಾಲಿ ಅಂತಾನು ಇದೆ, ಈ ಕಡೆ ಅರ್ಕಾವತಿ ವ್ಯಾಲಿ ಅಂತಾನು ಇದೆ. ಈ ಥರ ನಾವು ವ್ಯಾಲಿಗಳ ಪ್ರಕಾರ ನಾವು ಇರ್ತಕ್ಕಂಥ ಎತ್ತರದ 3000 ಅಡಿ ಮೇಲಿರ್ತಕ್ಕಂಥ ಒಳ್ಳೆಯ ಒಂದು ವಾತಾವರಣ ಇರ್ತಕ್ಕಂಥ ಒಂದು ಬೆಂಗಳೂರು ಅಂತಕ್ಕಂಥದ್ದನ್ನು ಇವತ್ತು ಒಂದು ಪ್ಲ್ಯಾನ್ ಇಲ್ದಿರ ಎಲ್ಲರೂ ತಮ್ಮ ದುರಾಸೆಗೋಸ್ಕರವಾಗಿ ಈ ಮಟ್ಟಕ್ಕೆ ತಗೊಂಬಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಇಂಥ ಒಂದು ಕೋಆರ್ಡಿನೇಷನ್ ಆಗಲಿ, ಇಂಥ ಯಾರ್ಯಾರು ಡಿಪಾರ್ಟ್ಮೆಂಟ್ಗಳು ಇದರಲ್ಲಿ ನಾನು ಮುಖ್ಯವಾಗಿ ಇದರಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಮೊದಲನೇದು ಸ್ಟ್ರಾಂಗ್ ವಾಟರ್ ಡ್ರೈನ್ ಡಿಪಾರ್ಟ್ಮೆಂಟ್ ಆಗಲಿ, ನಂತರ ಬರ್ತಕ್ಕಂಥ ಕೆರೆ ಡಿಪಾರ್ಟ್ಮೆಂಟ್ ಆಗಲಿ, ಇದು ಎರಡರ ಮಧ್ಯದಲ್ಲಿ ಬರ್ತಕ್ಕಂಥ BWSSB ಆಗಲಿ, ಇವರು ಎಲ್ಲರೂ ನೀರಿನಲ್ಲಿ ಕೆಲಸ ಮಾಡ್ತಾರೆ. ಹೌದು. ಅದೇ ತಮಾಷೆ ಏನು ಅಂತ ಹೇಳಿದ್ರೆ ಯಾರು ಒಬ್ಬರೊಬ್ಬರು ಮಾತಾಡ್ಕೊಳ್ಳಲ್ಲ, ಕಮ್ಯುನಿಕೇಷನ್ ಇಲ್ವೇ ಇಲ್ಲ. ನಾನು ಇದುವರೆಗೂ KTCD ಮುಖಾಂತರವಾಗಿ KTCD ಬಂದು 2014 ಬಂದು ಅಂದರೆ ಅಸ್ತಿತ್ವಕ್ಕೆ ಬಂದು ಅದಕ್ಕಿಂತ ಮುಂಚೆನೂ KLCD ಇತ್ತು. ಅವರೆಲ್ಲರೂ ಕೂತ್ಕೊಂಡು ಮಾತಾಡಬೇಕು, ಒಂದು ಕೆರೆ ಅಭಿವೃದ್ಧಿಗೋಸ್ಕರ ಸೇರಿಸಬೇಕು ಅಂತ ಒಂದು ರೂಲ್ ಇದೆ. ಆದರೆ KTCDಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇದುವರೆಗೂ ಒಂದು ಮೀಟಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಇಷ್ಟು ವರ್ಷ 11 ವರ್ಷ 15 ವರ್ಷ ಆದಮೇಲೂ ಕೂಡ ಒಂದು ಮೀಟಿಂಗ್ ಮಾಡುವಂಥ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನಮ್ಮ ಸರ್ಕಾರಗಳು. ಅಂದರೆ ಇವ್ರನ್ನ ಕೋಆರ್ಡಿನೇಟ್ ಮಾಡಿ ಕೂರಿಸ್ಬೇಕಾದಂಥ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಚೀಫ್ ಕಮಿಷನರ್ ಆಗಲಿ ಅಥವಾ ಇವರ ಜವಾಬ್ದಾರಿಗಳನ್ನು IAS ಆಫೀಸರ್ಗಳನ್ನ ಕೂರಿಸಿ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಚೀಫ್ ಸೆಕ್ರೆಟರಿಗಾಗಲಿ ಇದನ್ನು ಮಾಡುವ ಯೋಗ್ಯತೆ ಇಲ್ದಿದ್ರೆ ಇವ್ರುಗಳು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬರೀ ಇನ್ನೊಬ್ಬರನ್ನ ಸೇವ್ ಮಾಡೋದು, ಗೌರ್ಮೆಂಟನ್ನು ಸೇವ್ ಮಾಡೋದು ಇದೇ ಕಾರ್ಯಕ್ರಮ ಆಗೋಗ್ಬಿಟ್ಟಿದೆಯಾ ಅಥವಾ ನಿಜವಾಗ್ಲೂ ಇವರುಗಳಿಗೆ ಬ್ಯೂರೋಕ್ರಾಟಿಕಲಿ ಕೂಡ ನಾವು ಪೊಲಿಟಿಕಲ್ ಸಪ್ರೇಟ್ ಆಗಿಡೋಣ, ಬ್ಯೂರೋಕ್ರಾಟಿಕ್ ಸಪ್ರೇಟ್ ಆಗಿಡೋಣ, ಆಮೇಲೆ ಇದು ನ್ಯಾಯಾಂಗವನ್ನು ಸಪ್ರೇಟ್ ಆಗಿಡೋಣ. ನ್ಯಾಯಾಂಗದಲ್ಲೂ ಕೂಡ ಇದೇ ಕೋರ್ಟ್ ಕೇಸುಗಳು ಪ್ರಾಕ್ಟಿಕಲಿ 18 ವರ್ಷ 25 ವರ್ಷದಿಂದ ನಡೀತಾ ಬರ್ತಾ ಇದೆ. ಒಂದು ನ್ಯಾಯಾಂಗಕ್ಕೆ ಈ ಥರ ಆಗ್ತಾ ಇದೆ, ಕೆಲವು ಸತಿ ಜೀವಾಣಿ ಆಗ್ತಾ ಇದೆ ಅಂತ ಹೇಳಿದಾಗ ನಾವೇನು ಮಾಡೋದು, ಆರ್ಡರ್ ಪಾಸ್ ಮಾಡ್ತೀವಿ, ಸುಮ್ಮನೆ ಕೂತಿರ್ತೀವಿ ಅಂತ ಹೇಳಿದ್ರೆ ಹಾಗಾದರೆ ನ್ಯಾಯಾಂಗಕ್ಕೂ ಕೂಡ ಈಗ ಆತ ಒಂದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನ್ಯಾಯಾಂಗಕ್ಕೂ ಶಕ್ತಿ ಇಲ್ಲ, ಪೊಲಿಟಿಕಲ್ಗೂ ವಿಲ್ ಇಲ್ಲ, ಬ್ಯೂರೋಕ್ರಾಟಿಕಲ್ಗಂತೂ ಯೋಗ್ಯತೆ ಇಲ್ಲ, ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ರೈಟ್. ಇದು ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಇವರಲ್ಲೇ ಏನೂ ಇಲ್ಲ ಅಂತ ಹೇಳಿದ ಮೇಲೆ ದೇವರೇ ಗತಿ. ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ ಇದು ಕಲಿಯುಗ ಅಂತ ಬಂದ ಮೇಲೆ ಎಲ್ಲವೂ ನಾಶವಾಗಬೇಕು ಅಂತಿದೆಯಲ್ವಾ, ಅದಕ್ಕೆ ನಾವು ಓಡ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ವೆರಿ ನೈಸ್, ವೆರಿ ನೈಸ್. ವೀರಣ್ಣವರೇ, ಬೆಂಗಳೂರು ಅಂದಾಗ ವೆಲ್ ಪ್ಲ್ಯಾನ್ಡ್ ಸಿಟಿ ಅಂದರೆ ಕೆಂಪೇಗೌಡರು ಕಟ್ಟಿದಂತಹ ಈ ನಾಡು ಅಂದಾಗ ನಮಗೆ ಅಂಥ ಗೌರವ ಇದೆ. ಅವ್ರು ಕಟ್ಟೋ ಸಂದರ್ಭದಲ್ಲೂ ಕೂಡ ಒಂದು ಮಳೆ ನೀರು ಕೆರೆ ತುಂಬಿತು ಅಂದರೆ ಆ ಕೆರೆಯಿಂದ ಮತ್ತೊಂದು ಕೆರೆಗೆ ತುಂಬಿ ಯಾವ ಕಾರಣಕ್ಕೂ ಕೂಡ ಬೆಂಗಳೂರಿಗೆ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟು ಚಂದ ಮಾಡಿರುವಂತಹ ಈ ನಗರವನ್ನು ಅನ್ಪ್ಲ್ಯಾನ್ಡ್ ಸಿಟಿ ಅಂತ ಕರೆಯೋದಕ್ಕೆ, ಅನ್ಪ್ಲ್ಯಾನ್ಡ್ ಆಗಿ ಇವತ್ತು ನಾವು ಬಳಕೆ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ನೋವಾಗುತ್ತೆ. ಏನು ಹೇಳ್ತೀರಿ ವೀರಣ್ಣವರೇ? ಮೇಡಮ್, ಈಗ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಬೆಂಗಳೂರು ಸ್ಥಾಪನೆ ಮಾಡಿದ್ದು 1537ನೇ ಇಸ್ವಿನಲ್ಲಿ. ಆ ಸಂದರ್ಭದಲ್ಲಿ ಸುಮಾರು 800ಕ್ಕೂ ಕೆರೆಗಳು ಬೆಂಗಳೂರಿನಲ್ಲಿ ಇತ್ತು, ಅಂದ್ರೆ ಕೆಂಪೇಗೌಡರು ನಿರ್ಮಿಸಿದ್ರು. ಆದ್ರೆ ಈಗ ಉಳ್ಕೊಂಡಿರೋದು ಕೇವಲ 200ಕ್ಕಿಂತ ಕಡಿಮೆ ಕೆರೆಗಳು ಮಾತ್ರ. ಅದರಲ್ಲೂ ಕೂಡ ಜೀವ ಇಲ್ದಿರೋ ಕೆರೆಗಳು ಅನೇಕ ಇದೆ.
ಇದನ್ನೆಲ್ಲಾನು ಕೂಡ ನಮ್ಮ BBMP ಇರ್ಬೋದು, BWSSB ಇರ್ಬೋದು, ಅಂದ್ರೆ ಯಾವ ಇಲಾಖೆಗಳಿಗೆ ಬರ್ತವೆ ಆ ಇಲಾಖೆಗಳು ಸರಿಯಾಗಿ ಸಮರ್ಪಕ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈಗ ನೋಡಿ, ಮಳೆ ಬಂದಾಗ ಈಗ ಬೆಂಗಳೂರಿನ ಮಳೆ ವಾರ್ಷಿಕವಾಗಿ 1200 ಮಿಲಿಮೀಟರ್ಗೂ ಅಧಿಕ ಮಳೆ ಆಗುತ್ತೆ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರು 708 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿ ಮೀರಿದೆ BBMP ಲಿಮಿಟ್. ಅಂದ್ರೆ ಎಲ್ಲ ಪೂರ್ತಿ ಕಾಂಕ್ರೀಟ್ ಮಯ ಆಗಿದೆ. ಎಲ್ಲ ಕಡೆ ತಾರ್ ರಸ್ತೆ ಇರ್ಬೋದು, ಕಾಂಕ್ರೀಟ್ ಕಟ್ಟಡಗಳು ಇರ್ಬೋದು. ಹೀಗಾಗಿ ಎಲ್ಲೂ ಕೂಡ ಭೂಮಿ ನೀರು ಹೀರ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲಿದ್ರು ಕೂಡ ಮಳೆ ಅಂದ್ರೆ ಚರಂಡಿ ಇರ್ಬೋದು, ಇಲ್ಲ ರಾಜಕಾಲುವೆ ಮೂಲಕನೇ ಹೊರಗಡೆ ಹೋಗ್ಬೇಕು. ಈ ಪರಿಸ್ಥಿತಿ ಬೆಂಗಳೂರಲ್ಲಿ ಇದೆ. ಇದು ಹೇಗಾಗಿದೆ ಅಂದ್ರೆ BBMP ಇರ್ಬೋದು, BWSSB ಇರ್ಬೋದು, ಎರಡೂ ಇಲಾಖೆಗಳ ಮಧ್ಯೆ ಒಂದು ಸಮನ್ವಯತೆ ಇಲ್ಲ. ಅಂದ್ರೆ ಮಳೆಗಾಲದಕ್ಕಿಂತ ಮೊದಲು ಒಂದು ಪೂರ್ವ ಸಿದ್ಧತೆನ ಮಾಡ್ಕೋಬೇಕಾಗುತ್ತೆ BBMP. ಅಂದ್ರೆ ಚರಂಡಿಗಳ ಹೂಳನ್ನ ತೆಗಿಬೇಕಾಗತ್ತೆ. ಸುಮಾರು ಕಡೆ ಅಂದ್ರೆ ವಾರ್ಡ್ ನೋಡಿದ್ರೆ 30 ರಿಂದ 60 ಲಕ್ಷ ರೂಪಾಯಿ ಅದಕ್ಕೆ ಹಣ ಕೂಡ ನಿಗದಿ ಮಾಡಿದ್ದಾರೆ ವಾರ್ಷಿಕವಾಗಿ ಹೂಳೆತ್ತೋದಿಕ್ಕೆ. ಎಲ್ಲೂ ಕೂಡ ಹೂಳೆತ್ತೋ ಕೆಲಸ ಸರಿಯಾಗಿ BBMP ಮಾಡ್ತಾ ಇಲ್ಲ. ಆದ ಕಾರಣ ಏನಾಗ್ತಾ ಇದೆ, ಮಳೆ ಬಂದಾಗ ಚರಂಡಿಗಳಲ್ಲಿ ನೀರು ಹರಿದು ಹೋಗ್ತಾ ಇಲ್ಲ. ಎಲ್ಲನೂ ಕೂಡ ಪಾದಚಾರಿ ಮಾರ್ಗಗಳು ಇರ್ಬೋದು, ಇಲ್ಲ ರಸ್ತೆಗಳ ಮೇಲೆ ಶೇಖರಣೆ ಆಗ್ತಾ ಇದೆ. ಇವತ್ತು ಬೆಂಗಳೂರಲ್ಲಿ ರಸ್ತೆಗಳು ಸುಮಾರು 13,000 ಕಿಲೋಮೀಟರ್ ರಸ್ತೆ ಇದೆ. ಮುಖ್ಯ ರಸ್ತೆ ಇರ್ಬೋದು, ಅಡ್ಡ ರಸ್ತೆಗಳು ಇರ್ಬೋದು, ಎಲ್ಲ ಸೇರಿ 13,000 ಕಿಲೋಮೀಟರ್ ರಸ್ತೆ ಇದೆ. ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಿದೆ. ಹೀಗಾಗಿ ನೀರು ಕೂಡ ಅಲ್ಲಲ್ಲೇ ನಿಲ್ತಾ ಇದೆ. ನಿನ್ನೆ ಬಂದಂತ ಮಳೆನಲ್ಲಿ ಸುಮಾರು ಕಡೆ ನಾನು ಕೂಡ ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ಪಾದಚಾರಿಗಳಿಗಂತೂ ಬಹಳಷ್ಟು ನರಕ ಯಾತನೆ ಆಗ್ತಾ ಇತ್ತು. ರಸ್ತೆಯಲ್ಲಿ ಓಡಾಡಕ್ ಆಗ್ತಾ ಇರಲಿಲ್ಲ. ಪಾದಚಾರಿ ಮಾರ್ಗ ಎಲ್ಲ ಕೂಡ ನೀರಿಂದ ತುಂಬಿತ್ತು. ರಸ್ತೆಗಳು ಕೆಲವು ಕಡೆ ಜಲಾವೃತನೇ ಆಗೋಗಿತ್ತು. ಹೀಗಾಗಿ ಬಹಳಷ್ಟು ತೊಂದರೆನೂ ಆಯ್ತು. ಪಾದಚಾರಿಗಳು ಇರ್ಬೋದು, ಮತ್ತೆ ವಾಹನ ಸವಾರರಿಗೆ ಇರ್ಬೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ಇವತ್ತು BBMP ಎಲೆಕ್ಷನ್ ಆಗಿ 4 ವರ್ಷ ಕಳೆದಿದೆ. 4 ವರ್ಷದಿಂದ BBMPಯಲ್ಲಿ ಜನಪ್ರತಿನಿಧಿಗಳಿಲ್ಲ, ಅಂದ್ರೆ ಕಾರ್ಪೊರೇಟರ್ಗಳು ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಪೂರ್ವ ಸಿದ್ಧತೆ ತಯಾರಿಗಳು ಕೂಡ ನಮ್ಮ ಅಧಿಕಾರಿ ವರ್ಗದವರು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಆದ್ರಿಂದ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇದೆ. ಆಮೇಲೆ ಏನು 1500 ಮಿಲಿಮೀಟರ್ಗೂ ಅಧಿಕ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ. ನಮ್ಗೆ ಕುಡಿಲಿಕ್ಕೆ ನೀರು ಬೇಕಾಗೋದು ವಾರ್ಷಿಕವಾಗಿ 27 ರಿಂದ 28 TMC ನೀರ್ ಬೇಕಾಗುತ್ತೆ. ನಮ್ಗೇನ್ ಬೆಂಗಳೂರಲ್ಲಿ ಮಳೆ ಆಗುತ್ತೆ ಅದನ್ನ ನಾವು ಶೇಖರಣೆ ಮಾಡಿದ್ರೆ, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಅದೇ ನೀರು ನಮ್ಗೆ ಅಂದ್ರೆ ಅಂಡರ್ ವಾಟರ್ ರೀಚಾರ್ಜ್ ಆಗುತ್ತೆ. ಮತ್ತೆ ಅದೇ ನೀರನ್ನ ಕೂಡ ಮರುಬಳಕೆ ಮಾಡುವ ಮೂಲಕ ನಾವು ಏನು ಕಾವೇರಿಯಿಂದ ನೀರು ತರ್ತಾ ಇದ್ದೀವಿ ಅದನ್ನ ಕೂಡ ಕಮ್ಮಿ ಗೊಳಿಸಬಹುದು. ಆದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಎಲ್ಲಾ ಇಲಾಖೆಗಳು ಎಚ್ಚರ ವಹಿಸ್ಬೇಕಾಗತ್ತೆ. ನಂತರ ಪಾಟೋಲ್ ಇಂದ ಅಂತೂ ಬಹಳಷ್ಟು ಸಮಸ್ಯೆ ಆಗಿದೆ. ವಾಹನ ಸವಾರರಿಗಿರ್ಬೋದು, ಇಲ್ಲ ಆಟೋ ಪ್ರಯಾಣಿಕರಿಗಿರ್ಬೋದು, ಮಳೆನ ನೀರು ಜಲಾವೃತ ಆಗಿದ್ದಾಗ ರಸ್ತೆನಲ್ಲಿ ಗುಂಡಿ ಇರೋದು ಗೊತ್ತಾಗೋದು ಇಲ್ಲ. ಆ ರೀತಿ ಇದೆ. ಮೊದಲನೇದಾಗಿ ಇವರು ಮಳೆಗಾಲ ಶುರುವಾಗೋದಕ್ಕೆ ಮೊದಲೇನೆ ರಸ್ತೆ ಗುಂಡಿನೂ ಮುಚ್ಚಬೇಕಿತ್ತು, ಅದು ಕೂಡ ಆಗಿಲ್ಲ. ಮತ್ತೆ ಹೂಳೆತ್ತೋ ಕೆಲಸ ಕೂಡ ಆಗಿಲ್ಲ. ಚರಂಡಿಗಳಲ್ಲಿ ಹೂಳು ಎತ್ತಿದಿದ್ರೆ ನೀರು ಸರಾಗವಾಗಿ ಹರಿದೋಗ್ತಿತ್ತು. ರಸ್ತೆ ಮೇಲೂ ನಿಲ್ತಾ ಇರ್ಲಿಲ್ಲ, ಪಾದಚಾರಿ ಮಾರ್ಗದ ಮೇಲೂ ಇರ್ತಾ ಇರ್ಲಿಲ್ಲ. ಆಮೇಲೆ ಚರಂಡಿಯಿಂದ ಹೋಗುವಂತ ನೀರು ಕೂಡ ರಾಜಕಾಲುವೆಗಳಲ್ಲೂ ಕೂಡ ಹೋಗೋ ತರ ಇರ್ಬೇಕು. ಕೆಲವು ಕಡೆ ರಾಜಕಾಲುವೆಗಳಲ್ಲೂ ಕೂಡ ಅಂದ್ರೆ ಏನು ವೆಂಟ್ಗಳು ಇರುತ್ತೆ ಅಲ್ಲೆಲ್ಲ ಬ್ಲಾಕ್ ಆಗಿರೋದ್ರಿಂದ ನೀರು ಕೂಡ ಸರಾಗವಾಗಿ ಹೋಗ್ತಾ ಇಲ್ಲ. ಇದೆಲ್ಲ ತೊಂದರೆ ಇದೆ. BBMP ಇರ್ಬೋದು, BWSSB ಇರ್ಬೋದು, ಇತರ ಸಂಬಂಧಪಟ್ಟ ಇಲಾಖೆಗಳು ಖಂಡಿತವಾಗ್ಲೂ ಎಲ್ಲ ಸಮರ್ಪಕ ರೀತಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್ ವೀರಣ್ಣ ಅವರೇ, ಸರ್ ಈಗ ನಾವೇನು ಬೆಂಗಳೂರಲ್ಲಿ ಇದ್ದೀವಿ, ಸೇಫ್ ಆಗಿದ್ದೀವಿ, ರೈಟ್, ಐ ಅಗ್ರಿ. ವೈನಾಡಿದೆ ಸರ್, ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದಿದೆ. ನಾವಿವತ್ತು ಸೇಫ್ ಆಗಿದ್ದೀವಿ ಅಂದರೆ ಲೈಫ್ ಟೈಮ್ ಸೇಫ್ ಆಗಿದ್ದೀವಿ ಅಂತೇನು ಅರ್ಥ ಅಲ್ಲ. ಅಂಥ ಉದಾಹರಣೆಗಳನ್ನು ನೋಡಿಕೊಂಡು ಎಚ್ಚೆತ್ಕೊಳ್ಬೋದಲ್ಲ. ಅಭಿವೃದ್ಧಿ ಅಂದರೆ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟೋದ, ಫೌಂಡೇಶನ್ ಸರಿ ಮಾಡೋದ? ಇದು ಒಂದು, ನಾನಿಲ್ಲಿ ಕೆಲವು ವಿಚಾರನ ಹೇಳಬೇಕು. ಒಂದು ಬಂದ್ಬಿಟ್ಟು ನಮ್ಮಲ್ಲಿ ಗವರ್ನೆನ್ಸ್ ಅಂತಕ್ಕಂಥದ್ದು ಮೊದಲು. ಈ ವಿಚಾರದಲ್ಲಿ ನಾನು ಮೊದಲು ತರ್ತಾ ಇರ್ತಕ್ಕಂಥದ್ದು ಇಂಪಾರ್ಟೆನ್ಸ್ ಗವರ್ನೆನ್ಸ್ ಕಡೆಗೆ. ಯಾಕೆಂತ ಹೇಳಿದ್ರೆ, ಒಂದು ಇವ್ರು ಹೇಳಿದ್ರು ಈ ಥರ ಎಲೆಕ್ಷನ್ ಆಗಿಲ್ಲ ಅಂತಕ್ಕಂಥದ್ದು. ಇದು ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ನ ಮತ್ತು ಡೆಮೋಕ್ರಸಿಯ ಕಗ್ಗೊಲೆ. ಹೌದು, ಪೂರ್ತಿಯಾಗಿ ಕಗ್ಗೊಲೆ ನಡೆಸ್ತಾ ಇದ್ದಾರೆ. ಅದು ಪಕ್ಷಾತೀತವಾಗಿ ನಡೆಸ್ತಾ ಇದ್ದಾರೆ. ಇದು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲಿಕ್ಕೆ ಹೋಗಲ್ಲ. ಎಲ್ಲ ಪಕ್ಷಗಳಿಗೂ ಈಗಿನ MLAಗಳಿಗೆ ಭಾಳ ಇದಾಗಿ ನಮ್ಮ ಹೇಳ್ತಲ್ಲ ರುಚಿ ನೋಡಾಯಿತು. ಕಾರ್ಪೊರೇಟರ್ ಇಲ್ಲದೆ ಇದ್ರೆ ಎಲ್ಲ ನಾನು ಅಂತಕ್ಕಂಥ ರುಚಿ ನೋಡಿಬಿಟ್ಟಿದ್ದಾರೆ. ಸೊ ಆದ್ದರಿಂದ ಇವಾಗ ಹೊಸದು ನಾವು 5 ಭಾಗ ಮಾಡ್ತೀವಿ, ಅದರ ಮೇಲೆ ಒಂದು GB ಅಂತ ಕೂರಿಸ್ತೀವಿ ಅಂತ. ಇದು ಗವರ್ನೆನ್ಸಿನ ಕಡೆಗೆ ಯಾಕೆ ಗಮನ ತರ್ತಾ ಇದ್ದೀವಿ, ಭಾಳ ಸತಿ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಎಲ್ಲಿಗೆ ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್ ಇಲ್ವೋ, ಜನರನ್ನು ಸೇರಿಸಿಕೊಂಡು ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್ ಇಲ್ವೋ ಅಲ್ಲಿಗೆ ಡೆಮೋಕ್ರಸಿ ಅಲ್ಲ ಅದು. ಇದು ಮೊದಲನೇ ಭಾಗ. ಅಲ್ಲಿಗೆ ನೀವು ಡೆಮೋಕ್ರೆಟಿಕ್ ಅಂತ ಹೇಳ್ಕೊಬೇಡಿ. ನಿಮ್ಮದು ಒಂದು ಇಲ್ಲಿ ಯಾವುದೋ ರೀತಿಯಲ್ಲಿ ಬರೀ ಅಷ್ಟು ಫ್ಯಾಮಿಲಿಗಳು ಸೇರಿಕೊಂಡು ನಡೆಸ್ತಾ ಇರತಕ್ಕಂಥ ಒಂದು ಇದು ಅಂತ ನಾವು ಹೇಳ್ಬೋದು. ನಂತರದ ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಬ್ಯೂರೋಕ್ರೆಟಿಕಲಿ ಕೂಡ ಅವ್ರುಗಳಿಗೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ. ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲದೆ ಇದ್ದಾಗಲೂ ಕೂಡ ಅವರ ಜವಾಬ್ದಾರಿ ಮೇಲ್ಗಡೆ ಹಲವಾರು ವಿಷಯಗಳು ನಡೀತಾ ಇರುತ್ತೆ. ಸೊ ಅಲ್ಲೂ ಕೂಡ ಪೂರ್ತಿಯಾಗಿ ನಾವು ವಿಫಲವಾಗಿದ್ದೀವಿ ಅಂತಕ್ಕಂಥದ್ರಲ್ಲಿ ಇದು ಚೆನ್ನಾಗಿ ಇದು ಬಂದಾಗಲೇ ನಮಗೆ ಚೆನ್ನಾಗಿ ಕಾಣಿಸ್ಬರುತ್ತೆ ಎಷ್ಟು ವಿಫಲವಾಗಿದ್ದೀವಿ ಅಂತಕ್ಕಂಥದ್ದು. ಇದನ್ನು ಜನರು ಮೊದಲು ಅರ್ಥಕೋಬೇಕು. ಯಾರನ್ನು ಏನು ಕೇಳಬೇಕು ಅಂತಕ್ಕಂಥದ್ದು. ನಮ್ಮಲ್ಲಿ ಜನ ಒಟ್ಟು ಯಾರನ್ನೋ ಏನನ್ನೋ ಕೇಳ್ತಾರೆ. ಅವರು ಆಯಿತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ. ಆ್ಯಕ್ಚುಲಿ ಸರಿಯಾದ ಜನರ ಹತ್ರ ಕೇಳಬೇಕು. ಇದಕ್ಕೆ ಮುಖ್ಯವಾಗಿ ನೀರನ್ನು ಯಾತಕ್ಕೆ ನಾವು ಈ ಥರ 4-5 ಡಿಪಾರ್ಟ್ಮೆಂಟು 6 ಡಿಪಾರ್ಟ್ಮೆಂಟ್ಗಳು ಕೊಟ್ಟಿಟ್ಟು ಇಲ್ಲಿ ಇವಾಗ ಅಂತರ್ಜಲ ಯಾರಿಗೂ ಹೋಗುತ್ತೆ ಅಂತ ಹೇಳಿದ್ರೆ ಸರ್ ಅದು ಇವ್ರಿಗೆ ಕೊಟ್ಟೋಗುತ್ತೆ ಅಂತ. ಸೊ ನಿಮ್ಮ ಅಂತರ್ಜಲ ಕಡಿಮೆ ಆದರೂ ಮೇಲಾದ್ರೂ ಕೂಡ ಬೇರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ. ಅದು ಸ್ಟ್ರಾಂಗ್ ವಾಟರ್ ಡ್ರೈನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು. ನಿಮಗೆ ಇವಾಗ ಅಲ್ಲಿ ಎಲ್ಲೋ ನೀರು ಬರ್ತಿಲ್ಲ ಅಂತ ಹೇಳಿದ್ರೆ ಬರೀ BWSSB ಇದಕ್ಕೂ ಕೆರೆಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ಬಿಡ್ತಾರೆ. ಸೊ ಇವಾಗ ಏನಾಗ್ತಿದೆ, ಗ್ರೌಂಡ್ ವಾಟರ್ ಇನ್ನೊಬ್ಬರ ಹತ್ರ, ಕೆರೆ ಇನ್ನೊಬ್ಬರ ಹತ್ರ, ಅಂದರೆ ಸರ್ಫೇಸ್ ವಾಟರ್ ಒಬ್ಬರ ಹತ್ರ, ಗ್ರೌಂಡ್ ವಾಟರ್ ಒಬ್ಬರ ಹತ್ರ, ಹಿಂಗಾದಾಗ ಅಂದರೆ ಅಂತರ್ಜಲ ಒಬ್ಬರ ಹತ್ರ ಇದೆ, ಮೇಲಿನ ನೀರು ಒಬ್ಬರ ಹತ್ರ ಇದೆ, ಒಬ್ಬೊಬ್ರು ಇಟ್ಕೊಂಡಾಗ ಅವ್ರುಗಳಂತೂ ಒಬ್ಬೊಬ್ರ ಜೊತೆ ಮಾತಾಡ್ತಾನೂ ಇಲ್ಲ, ಕೋಆರ್ಡಿನೇಷನ್ ಮಾಡ್ತಿಲ್ಲ. ಅಲ್ಲಿಗೆ ಅದು ಚೆನ್ನಾಗಿ ನಿಮಗೆ ಕಂಡು ಬರ್ತಾ ಇದೆ, ಪೂರ್ತಿ ರಿಸಲ್ಟ್ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಮೇಯ್ನ್ ಆಗಿ ಇದು ಒಂದು ನಾವು ಬಹಳ ಇದರಿಂದ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು, ನೀರಂತಕ್ಕಂಥದ್ದನ್ನು ನೀವು ಒಂದು ಸಂಸ್ಥೆ ಕೆಳಗೆ ತೆಗೆದುಕೊಂಡು ಬನ್ನಿ. ಈ ಥರ ಹಲವಾರು ಸಂಸ್ಥೆಗಳ ಜೊತೆ ಜಗ್ಗಾಡಿ ಮಾಡಿ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ಕುಡಿಯುವ ನೀರಿನ ಸಮಸ್ಯೆ ಇದೆ, ನೀವು ಹೇಳಿದ್ರಿ. ಇನ್ನೊಂದು ಕಡೆ ಅಂತೂ ಅತಿ ಹೆಚ್ಚು ನೀರು ಇದಾಕೊಂಡು ಕೂತಿದೆ. ಇಲ್ಲಿ ಅಂತರ್ಜಲ ಕುಸಿತಾ ಇದೆ, ಇನ್ನೊಂದು ಕಡೆಗೆ ಫ್ಲಡ್ಡಿಂಗ್ ಆಗ್ತಾ ಇದೆ. ಸೊ ಈ ಎಲ್ಲ ಇದರಲ್ಲಿ ಬಂದ್ಬಿಟ್ಟು ನಾವು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಸಮಸ್ಯೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬಂದ್ಬಿಟ್ಟು ನಮಗೆ ಕೋಆರ್ಡಿನೇಷನ್ ಇಲ್ಲದೆ ಇರತಕ್ಕಂಥದ್ದು, ಗವರ್ನೆನ್ಸ್ ಇಲ್ಲದೆ ಇರತಕ್ಕಂಥದ್ದು. ಸೊ ಗವರ್ನೆನ್ಸ್ ಕಡೆಗೆ ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ವೋ ಅಲ್ಲಿಗೆ ನಾವು ಎಷ್ಟೇ ಇದನ್ನು ಮಾತಾಡ್ತಾ ಇರ್ಬೋದು, ಹಿಂಗಾಗಬೇಕು, ಹಂಗಾಗಬೇಕು, ಹೀಗಾಗಬೇಕು, ಹಾಗಾಗಬೇಕು ಅಂತ ಹೇಳಿಬಿಟ್ಟು ಅದು ಆಗೋ ಸಾಧ್ಯತೆಯೇ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ನ್ಯಾಯಾಂಗವನ್ನು ಕೈ ಕೊಟ್ಟು ಕೂತ್ಕೊಂಡಿದೆ ಇವತ್ತು. ಯಾಕೆಂದರೆ ಕೋರ್ಟ್ ಕೇಸ್ ಇದೆ, ಈ ವಿಚಾರದಲ್ಲೇ ಕೋರ್ಟ್ ಕೇಸ್ಗಳಿವೆ. ಅಂದರೂ ಕೂಡ ಅದೆಲ್ಲೂ ಮುಂದಕ್ಕೆ ಹೋಗ್ತಾ ಇಲ್ಲ. ಅಥವಾ ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ಪಾಲನೆ ಆಗದೇ ಇದ್ದಾಗಲೂ ಕೂಡ ಯಾರಿಗೂ ಇಲ್ಲಿ ಏನೂ ಭಯ ಇಲ್ಲ. ಓಕೆ ಗೊತ್ತಾಯ್ತು ನನಗೆ. ಪ್ರಾಕೃತಿಕವಾಗಿ ಒಂದಷ್ಟು ವಿಚಾರವನ್ನು ನಾವು ಬೆಂಗಳೂರಿನ ವಿಚಾರದಲ್ಲಿ ನೋಡೋದಾದರೆ, ಈಗ 200 ಅಡಿಗೆನೆ ಇವರು ಬೋರ್ ಕೊರೆದಿರ್ತಾರೆ, ಅವರು ಬೋರ್ ಕೊರೆದಿರ್ತಾರೆ. ಇಂಥ ಪರಿಸ್ಥಿತಿ. ಒಂದು ಒಳ್ಳೆ ಮಳೆ ಬಂತು ಅಂತ ಹೇಳಿದ್ರು ಅದು ಭೂಮಿ ಒಳಗೆ ಹೋಗ್ತಾ ಇಲ್ಲ, ಅಂದ್ರೆ ಅಂತರ್ಜಲದ ಮಟ್ಟ ಹೆಚ್ಚಾಗೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಏನು ಕಾರಣಗಳಿಗೆ ಹಿಂಗಾಗ್ತಾ ಇದೆ? ಸೊ ಅವ್ರು ಹೇಳಿದ್ರು ಅಲ್ಲಿ ಕಾಂಕ್ರೀಟೀಕರಣ ಒಂದು ಕಾರಣ, ತುಂಬ ಹೆಚ್ಚಾಗಿ ಕಾಂಕ್ರೀಟೀಕರಣ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಥವಾ ಡಾಂಬರೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಾರಣವಾಗಿದ್ದರೆ, ಎರಡನೇ ಕಾರಣ ನಮ್ಮಲ್ಲಿ ನಾವು ಭಾಳ ಇದಾಗಿ ನೋಡ್ತಾ ಇರ್ತಕ್ಕಂಥದ್ದು, ನಮ್ಮಲ್ಲಿ ಮೇಲಿನ ಪದರ ಏನಿದೆ, ಭೂಮಿಯ ಪದರ ಒಂದು 4 ಅಡಿ 5 ಅಡಿಗೂ ಕೂಡ ಕಾಂಕ್ರೀಟಿನಷ್ಟೇ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಓಕೆ. ಆದುದರಿಂದ ಕೆಲವು ಸಲ ನಮ್ಗೆ ಹೇಳಿದ್ರು ಕಬ್ಬನ್ ಪಾರ್ಕಲ್ಲಿ ಚೆನ್ನಾಗಿ ಹಿಂಗ್ತಾ ಇರಬೇಕಲ್ಲ ನೀರು ಅಂತ. ಹಿಂಗ್ತಾ ಇಲ್ಲ. ಯಾಕಂದರೆ ಕೆಳಗಡೆ ತೋಡ್ಕೊಂಡು ನೀವು 2 ಅಡಿ ಕೆಳಗಡೆ ಹೋಗಿದ ತಕ್ಷಣ ಪೂರ್ತಿ ಗಟ್ಟಿಯಾಗೂ ಇರುತ್ತೆ, ಡ್ರೈ ಆಗೂ ಇರುತ್ತೆ. ಕಾರಣ ಇಷ್ಟೇ, ಮೇಲಿನ ಪದರಗಳು ಕೂಡ ಪೂರ್ತಿ. ಅದಕ್ಕೆ ನಮ್ಮಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ರೂಲ್ ಅಂತೂ ಬಂದಿದೆ. ಏನು ಮಾಡ್ತಾರೆ, 4 ಕಡೆ 5 ಅಡಿ ಒಂದು ಪಿಟ್ ಮಾಡಿಬಿಟ್ಟು ಅದ್ರ ಮೇಲೆ ಜಲ್ಲಿಕಲ್ಲು ತುಂಬಿಟ್ಟು ಅದನ್ನು ಇಲ್ಲಿ ನೀರು ಹೋಗುತ್ತೆ ಅಂತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನೆಟ್ಟು 1 ಲೀಟ್ರ್ ನೀರು ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇದರಲ್ಲಿ ನೀರು ಹಿಂಗುವಿಕೆ ಆಗೋ ಸಾಧ್ಯತೆಯೇ ಇಲ್ಲ. ಯಾಕಂದರೆ ಮೇಲೆ ಅಷ್ಟು ಕಾಂಕ್ರೀಟ್ ಥರ ಆಗೋಗ್ಬಿಟ್ಟಿದೆ. ನಿಮಗೆ ದಶಕಗಳಿಂದ ಅಲ್ಲಿ ಏನೂ ನೀವು ಮಾಡದೇ ಇದ್ದಾಗ ಮೆತ್ತಿಗೆ ಆ ಮಣ್ಣು ಚೆನ್ನಾಗಿ ಗಟ್ಟಿಯಾಗಿ ಒಳ್ಳೆ ಕಾಂಕ್ರೀಟ್ ಥರ ಅದು ನೀರನ್ನು ಹಿಂಗುವ ಶಕ್ತಿಯನ್ನು ಕೂಡ ಅದಕ್ಕೆ ಕಳ್ಕೊಳ್ತಾ ಇರುತ್ತೆ. ಅಂದ್ರೆ ಅಂದಾಜು ಎಷ್ಟು ಅಡಿ ತೆಗಿಬೇಕು ಆ ಪ್ಲಾನ್ ಇರುತ್ತಲ್ಲ? ನಾವು ಅದು ಹೇಳ್ತಾ ಇದ್ವಿ, 3 ಅಡಿ ಬೈ 20 ಅಡಿ ಬಾವಿಗಳನ್ನು ತೋಡಿ ಅಂತ. ಹೌದು, ಬಾವಿಗಳನ್ನು ತೋಡಿದಾಗ ನಿಮಗೆ 7ನೇ ಅಡಿಯಲ್ಲೋ 8ನೇ ಅಡಿಯಲ್ಲೋ 11ನೇ ಅಡಿಯಲ್ಲಿ ನಿಮಗೆ ಆ ಇಂಗುವಿಕೆಯ ಪದರ ಅಂತ ಹೇಳ್ತೀವಿ, ಅಂದರೆ ಪರ್ಕ್ಯುಲೇಷನ್ ಏರಿಯಾ ಅಂತಕ್ಕಂಥದ್ದು ಬರೋ ಚಾನ್ಸಸ್ ಇದೆ. ಅಲ್ಲಿ ನಿಮಗೆ ನೀರು ಹಿಂಗಿ ಇದಕ್ಕೆಲ್ಲ ಹೋಗುತ್ತೆ. ಇವಾಗ ನೀವು 3 ಬೈ 20 ಮಾಡಿದಾಗ ರೀಚಾರ್ಜ್ ರೀಚಾರ್ಜ್ ಬಾವಿಗಳನ್ನು ಮಾಡಿದಾಗ ಅಥವಾ ಇಂಗು ಬಾವಿಗಳನ್ನು ಮಾಡಿದಾಗ ನಿಮಗೆ ಅಟ್ಲೀಸ್ಟ್ 4,000 ಲೀಟರ್ ನೀರಲ್ಲಿ ಒಳಗಡೆ ಕೂತ್ಕೊಂಡಿರುತ್ತೆ. ಅದು ಬರಲೇಬೇಕು. ಅದನ್ನು ಮಣ್ಣು ಒಡ್ಡರುಗಳ ಕಳೆಯಿಂದಾನೇ ಮಾಡಿಸ್ಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ನೀನು ಯಾರನ್ನೋ ಕರ್ಕೊಂಬಂದು ಮಾಡ್ತೀನಿ ಅಂತ ಇದಲ್ಲ. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ 5 ಲಕ್ಷದ ಮೇಲಿನ
ಮಣ್ಣು ಒಡ್ಡರು ಅಥವಾ ಬೋವಿ ಜನಾಂಗದವರು ಇದ್ದಾರೆ. ಅವ್ರುಗಳಿಗೆ ಇವತ್ತು ತುಂಬ ಜನ, ಅದರಲ್ಲಿ ಮೋರ್ ದನ್ 3.5-4 ಲಕ್ಷ ಬಿಲೋ ಪಾವರ್ಟಿ ಏನಿದ್ದಾರೆ ಅಂಥವ್ರನ್ನ ಬಳಸ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲೂ ಕೂಡ ನೀವು ಕೆಲವು ಹೇಳ್ತಾ ಇದ್ದೀವಿ 30 ಅಡಿಗೆ ಒಂದಿದ್ರೂ ಒಳ್ಳೆಯದು. 30 ಅಡಿ ಪಕ್ಕದಲ್ಲಿ ಮಾಡ್ಕೊಬಾರ್ದು. 30 ಅಡಿಗೆ ಒಂದು 40 ಅಡಿಗೆ ಒಂದು ಮಾಡಿದ್ರೂ ಪರವಾಗಿಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ನಾವು ರೋಡ್ ಸೈಡಲ್ಲೂ ಮಾಡಿ ತೋರಿಸಿದ್ದೀವಿ. ಪೀಣ್ಯದಲ್ಲಿ ರೋಡ್ ಸೈಡಲ್ಲಿ ಆಗಿದೆ. ಸೊ ಎಲ್ಲಿ ಬೇಕಾದರೂ ಮಾಡ್ಬೋದು. ಇದು ಎಲ್ಲಿ ಮಾಡ್ಬಾರ್ದು, ಎಲ್ಲಿ ಇದು ಅಂದರೆ ಇದ್ರ ಪಕ್ಕದಲ್ಲಿ ಮಾಡ್ಕೋಬೇಡಿ. ಅಂದರೆ ಫೌಂಡೇಶನ್ ಪಕ್ಕದಲ್ಲಿ ಮಾಡ್ಕೋಬೇಡಿ. ಫೌಂಡೇಶನಿಂದ ಒಂದು 5-6 ಅಡಿ ದೂರದಲ್ಲಿ ಮಾಡಬೇಕು. ಇಂಥದ್ದೆಲ್ಲ ನಾವು ಕೆಲವು ವಾರ್ನಿಂಗ್ ಕೊಟ್ಟಿದ್ದೀವಿ ಹೊರತು, ಅಥವಾ ಅಲ್ಲಿ ಬರೀ ಮಳೆ ನೀರು, ಒಳ್ಳೆ ಮಳೆ ನೀರು ಹೋಗಬೇಕೆ ಹೊರತು ನಿಮಗೆ ಅಲ್ಲಿ ಗಲೀಜು ನೀರು ಒಳಗಡೆ ಬಿಟ್ಬಿಟ್ರೆ ಅಂತರ್ಜಲವನ್ನು ನೀವು ಹಾಳು ಮಾಡ್ತೀರಿ. ಸೊ ಅದಕ್ಕೋಸ್ಕರವಾಗಿ ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಕ್ಕ ನೀವು ಇಂಟರ್ನೆಟ್ಟಲ್ಲಿ ಹೋದರೆ ಇದರ ಬಗ್ಗೆ ತುಂಬ ವಿವರಣೆಗಳು ಕೊಡಲಾಗಿದೆ. ಅದನ್ನು ಮಾಡೋದೊಂದು ಉತ್ತಮ. ಯಾಕೆಂದರೆ ಅದೇ ಇವಾಗ ಇರ್ತಕ್ಕಂಥ ಒಂದು ಪರಿಹಾರ ಒಂದು ಮಟ್ಟದಲ್ಲಿ. ನೀವು ನಾನು ವಯನಾಡ್ ಬಗ್ಗೆನೂ ಹೇಳಿದ್ರಿ. ಆದರೆ ನಮ್ಮ ಅಲ್ಲಿನ ಮತ್ತು ಇಲ್ಲಿನ ಒಂದು ಡಿಫ್ರೆನ್ಸ್ ಏನಿದೆ ಅಂದರೆ, ನಮ್ಮಲ್ಲಿ ಅಷ್ಟು ಹೆಚ್ಚಿನ ಮಣ್ಣಿನ ಒಂದು ಇದಿಲ್ಲ. ನಮ್ಮಲ್ಲಿ ಸ್ವಲ್ಪ ಕೆಳಗೋಗಿದ ತಕ್ಷಣ ನಮ್ಮದು ರಾಕ್ ಬಂದ್ಬಿಡುತ್ತೆ. ಅದು ವೆದರ್ಡ್ ರಾಕ್ ಬರುತ್ತೆ. ಅದಾದ ನಂತರ ನಮಗೆ ಅಂದರೆ ನಮ್ಮಲ್ಲಿ ಕಲ್ಲು ಬಂಡೆಗಳು ಜಾಸ್ತಿ. ಸೊ ವಯನಾಡಲ್ಲಿ ಆಗೋದು ಬೆಂಗಳೂರಿಗೆ ಆಗೋದು ಸ್ವಲ್ಪ ಆಗಲ್ಲ. ಪುಣ್ಯ ಬೆಂಗಳೂರಿಗೆ ಅಷ್ಟು ಸಮಾಧಾನವಾಗಿರ್ಬೋದು. ಗುಡ್ಡ ಕುಸಿತ, ನಮ್ಮ ಗುಡ್ಡವು ಕುಸಿದು ಬೀಳುತ್ತೆ ಅಂತಕ್ಕಂಥದ್ದು ಸ್ವಲ್ಪ ರೇರಿಟಿ, ಎಲ್ಲೋ ಒಂದೆರಡು ಕಡೆ ಆದರೂ ಆಗ್ಬೋದು. ಬಟ್ ಅದು ಆಗೋ ಸಾಧ್ಯತೆ ಕಡಿಮೆ. ಆದರೂ ಕೂಡ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ, ಇಲ್ಲಿ ನೀವು ಇಷ್ಟ ಬಂದ ಥರ ಕಡೆ ಟನಲ್ಗಳು ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದರೆ, ಇಲ್ಲಿ ಅದರ ಕೆಳಗಡೆ ನೀರಿನ ಪದರಗಳಿದ್ದರೆ ಅದು ಕುಸಿದು ನಿಮಗೆ ಇಲ್ಲಿ ವಯನಾಡಾಗುವ ಸಾಧ್ಯತೆಗಳಿದೆ ಇವಾಗ. ಸೊ ಇದು ಹುಷಾರಾಗಿ ಮಾಡಬೇಕೇ ಹೊರತು ನಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಓಡೋಬಿಟ್ಟು ಅದಿದು ಮಾಡಿಟ್ಟಾಗ ನಿಮಗೆ ಒಂದು ನೀರಿನ ಒಂದು ಪದರಗಳನ್ನು, ಅಂದರೆ ಎಲ್ಲೆಲ್ಲಿ ಶಾಲೋ ಅಕ್ವಾಫೈರ್ ಅಥವಾ ಅಕ್ವಾಫೈರ್ ರೀಜನ್ಸ್ ಅಂತ ಕರಿತೀವಿ ನಾವು, ಅದರಲ್ಲಿ ನೀವು ಮುಟ್ಟಿದ್ರೆ ಇಲ್ಲಿ ನೀರಲ್ಲಿ ಅದು ಏರುಪೇರುಗಳಾಗಿ, ಅಂದರೆ ಅಂತರ್ಜಲದಲ್ಲಿ ಏರುಪೇರುಗಳಾಗಿ ಶಾಲೋ ಅಕ್ವಾಫೈರ್ ರೀಜನಲ್ಲಿ ಆದಾಗ ನೀವುಗಳು ಟನಲ್ಗಳು ಅದು ಇದು ನಾವು BMR ಇದು ಟ್ರೈನ್ಗೋಸ್ಕರ ಮಾಡ್ತೀವಿ ಅಂತೀವಿ, ರೋಡ್ಗೋಸ್ಕರ ಮಾಡ್ತೀವಿ ಅಂತೀವಿ. ಆದರೆ ಇದೆಲ್ಲ ಮಾಡ್ಕೊಂಡು ಹೋಗಿ ನಾಳೆ ಬೇಕಾದರೆ ಇದೇ ವಯನಾಡ್ ಥರ ಕುಸಿಯೋ ಸಾಧ್ಯತೆಗಳು ನಾವೇ ಮಾಡ್ಕೋಬೇಕೇ ಹೊರತು ಪ್ರಕೃತಿ ದತ್ತವಾಗಿ ಇಲ್ಲಿ ಆಗುವ ಸಾಧ್ಯತೆಗಳು ಕಡಿಮೆ. ರೈಟ್. ವೀರಣ್ಣವರೇ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಅಣ್ಣ ಒಂದು 5 ನಿಮಿಷ ನಾನೇ ಮಾಡ್ತೀನಿ ಮೇಡಮ್. ಹೇಳಿ ಮೇಡಮ್. ರೈಟ್. ಒಂದು ಪರಿಸ್ಥಿತಿ ಬೆಂಗಳೂರ್ದು ಅಂದರೆ, ಇದೇ 1 ವರ್ಷದ ಹಿಂದೆ ಕುಡಿಯೋ ನೀರಿಗಾಗಿ ಪ್ರತಿಭಟನೆ ಮಾಡಿದ್ದಿದೆ, ಮೂಲ ಸೌಕರ್ಯಗಳಿಗಾಗಿ ಪ್ರತಿಭಟನೆ ಮಾಡಿದ್ದಿದೆ. ಇವಾಗ ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಆ ಮಳೆ ನೀರನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಯೋಜನೆಗಳು ಇದ್ದಾವೆ, ಆದರೆ ಅನುಷ್ಠಾನಕ್ಕೆ ಯಾವುದೂ ಬರೋದಿಲ್ಲ, ಯಾವುದು ಇಂಪ್ಲಿಮೆಂಟ್ ಆಗೋದಿಲ್ಲ. ಈ ದುರಂತದ ಬಗ್ಗೆ ಏನು ಹೇಳ್ತೀರಿ? ಮೇಡಮ್ ನೋಡಿ, ಹಿಂದೆ ಈಗಾಗಲೇ ಕೆಂಪೇಗೌಡರು ಏನು ಕೆರೆ ಕಟ್ಟೆ ನಿರ್ಮಾಣ ಮಾಡಿದ್ರು, ಬೆಂಗಳೂರಲ್ಲಿ 800 ಕೆರೆಗಳಿಗಿಂತ ಹೆಚ್ಚು ಅಧಿಕ ಇತ್ತು ಆ ಸಂದರ್ಭದಲ್ಲಿ. ಇವತ್ತು 200 ಕೆರೆ ಬಂದಿದೆ. ಅದರಲ್ಲೂ ಜೀವಂತ ಇರೋ ಕೆರೆ ಕೆಲವಷ್ಟೇ, ಅಂದ್ರೆ 160-170 ಕೆರೆ ಮಾತ್ರ ಜೀವಂತ ಇದೆ. ಇನ್ನೊಂದು 30-40 ಕೆರೆ ಎನ್ಕ್ರೋಚ್ಮೆಂಟ್ ಆಗಿದೆ, ಮತ್ತೆ ಅಲ್ಲಿಗೆ ನೀರು ಕೂಡ ಸಮರ್ಪಕವಾಗಿ ಹರಿದು ಬರ್ತಾ ಇಲ್ಲ. ಈ ರೀತಿ ಎಲ್ಲ ಆಗಿ ಡೆಡ್ ಅಂತಾನೆ ಹೇಳ್ಬೋದು, ಅಂದ್ರೆ ಸತ್ತಿರೋ ಕೆರೆ ಅಂತಾನೆ ಹೇಳ್ಬೋದು ಅದನ್ನ. ಈ ರೀತಿ ಇದೆ. ಅಂದ್ರೆ ಇದನ್ನೆಲ್ಲನೂ ಕೂಡ BBMP ಒಂದು ಲಕ್ಷ್ಯ ವಹಿಸಿ ಖಂಡಿತ ಅಲ್ಲಿ ಏನು ಈಗ ಮಳೆ ಬಿದ್ದಾಗ ನೀರು ಸಂಗ್ರಹ ಆಗುತ್ತೆ, ಆಗೋ ದಾರಿ ಎಲ್ಲ ಸುಗಮ ಮಾಡಿದ್ರೆ ಖಂಡಿತ ನೀರು ಶೇಖರಣೆ ಆದ್ರೆ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ. ಅದು ಒಂದು ಮಾಡ್ಬೇಕಾಗತ್ತೆ. ಸುಮಾರಷ್ಟು ಕೆರೆಗಳು ಒತ್ತುವರಿ ಆಗಿದೆ. ಒತ್ತುವರಿ ಆಗಿರೋ ಕೆರೆಗಳನ್ನ ಖಂಡಿತ ಕ್ರಮ ತಗೋಬೇಕು. ಕ್ರಮ ತಗೊಂಡು ಸುಮಾರು ದಶಕಗಳೇ ಆಗಿದೆ ಹೆಚ್ಚು ಕಮ್ಮಿ, ಅಲ್ಲಿಂದನೂ ಕೂಡ ಹಾಗೆ ಇನ್ನೂ ಕೂಡ ಆಕ್ರಮಿಸ್ತಾನೆ ಬರ್ತಾ ಇದ್ದಾರೆ. ಅದನ್ನೆಲ್ಲನೂ ಕಟ್ಟುನಿಟ್ಟಾಗಿ ಇವರು ಕ್ರಮ ಕೈಗೊಂಡು ಆ ವ್ಯಾಪ್ತಿ ಏನಿದೆ, ಕೆರೆಯ ವ್ಯಾಪ್ತಿಯನ್ನ ಸಂರಕ್ಷಣೆ ಮಾಡಿ ಜಲ ಸಂಗ್ರಹವಾಗುವಂತೆ ಮಾಡ್ರೆ ಅಂತರ್ಜಲ ಕೂಡ ಹೆಚ್ಚುತ್ತೆ. ಮುಂದಿನ ದಿನಗಳಲ್ಲಿ ಏನು ನೀರಿನ ಬವಣೆ ಬರುತ್ತೆ ಬೆಂಗಳೂರಿಗೆ, ಅದು ಕೂಡ ತಪ್ಪಿಸ್ಬೋದು. ನಂತರ ಈಗ BWSSB ಏನ್ ಮಾಡ್ತಾ ಇದೆ, ರಾಜ ಕಾಲುವೆಗಳಲ್ಲಿ ಏನು ಹರಿದು ಹೋಗ್ತಾ ಇದೆ ಆ ನೀರನ್ನ ಅವರು ಶುದ್ಧೀಕರಿಸಿ ಮತ್ತೆ
ಕೆಲವೊಂದು ಇದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ಮಾಲಿನ್ಯ ಆಗ್ತಾ ಇದೆ. ಅಂದ್ರೆ ರಾಜಕಾಲುವೆಗಳಲ್ಲಿ ಹೋಗ್ತಾ ಇರೋ ನೀರು ಕೂಡ ಅಂದ್ರೆ ಮಳೆ ನೀರು ಮಾತ್ರ ಹರಿಬೇಕು, ಆ ರೀತಿ ವ್ಯವಸ್ಥೆ ಇರಬೇಕು ರಾಜಕಾಲುವೆಗಳಲ್ಲಿ. ಈಗೇನಾಗಿದೆ, ಸಾಕಷ್ಟು ಜಾಗಗಳಲ್ಲಿ ಈಗ ಕೈಗಾರಿಕೆಗಳು ಇರೋ ಪ್ರದೇಶದಲ್ಲಿ ಏನಾಗಿದೆ, ಅದನ್ನೆಲ್ಲ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಟ್ರೀಟ್ ಮಾಡಿ ಬಿಡ್ಬೇಕಾಗುತ್ತೆ ನೀರ್ನ. ಕಲುಷಿತ ನೀರ್ನ ಡೈರೆಕ್ಟ್ ಆಗೇ ಬಿಡ್ತಾ ಇದಾರೆ ರಾಜ್ಯ ಕಾಲುವೆಗಳಿಗೆ, ಆ ರೀತಿ ಕೂಡ ಇದೆ. ಇನ್ನು ಕೆಲವು ಕಡೆ ಸ್ಯಾನಿಟರಿ ಕನೆಕ್ಷನ್ ಕೆಲವು ಕಡೆ ರಾಜಕಾಲುವೆಗಳಿಗೆ ಕನೆಕ್ಟ್ ಮಾಡಿರೋ ಪರಿಸ್ಥಿತಿ ಉದಾಹರಣೆಗಳು ಕೂಡ ಇದೆ. ಇದನ್ನೆಲ್ಲಾನು BWSSB ಇರ್ಬೋದು, BBMP ಇರ್ಬೋದು, ಇಲ್ಲ ಇತರೆ ಇಲಾಖೆಗಳು ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಯಾವ್ಯಾವ ಸಂಬಂಧಪಟ್ಟ ಇಲಾಖೆಗಳಿರುತ್ತೋ ಆ ಇಲಾಖೆಗಳೆಲ್ಲ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ತೆಗೆದುಕೊಂಡು ಸರಿ ಮಾಡಿದ್ರೆ ನಮ್ಗೆ ಅಂತರ್ಜಲ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಏನು ಜಲ ಮಲಿನ ಆಗ್ತಾ ಇದೆ, ಕಲುಷಿತ ಆಗ್ತಿದೆ, ಅದನ್ನು ಕೂಡ ನಾವು ತಡೆಗಟ್ಬೋದು. ಅಂತರ್ಜಲ ಹೆಚ್ಚಾದ್ರೆ ನಮ್ಗೆ ಮುಂದಿನ ವರ್ಷಗಳಲ್ಲಿ ಕುಡಿಯೋ ನೀರಿಗಾಗ್ಲಿ ಇಲ್ಲ ಇತರೆ ಬಳಕೆ ನೀರಿಗಾಗ್ಲಿ ಯಾವುದೇ ತೊಂದರೆ ಬೆಂಗಳೂರಲ್ಲಿ ಬರೋದಿಲ್ಲ. ಅದನ್ನು ಕೂಡ ಮತ್ತೆ ಈಗ 18 TMC ಈಗ ಆಲ್ರೆಡಿ ನಮ್ಗೆ ಕಾವೇರಿಯಿಂದ ಬರ್ತಾ ಇದೆ ನೀರು ವಿವಿಧ ಹಂತಗಳ ಯೋಜನೆ ಮೂಲಕ. ನಂತರ 110 ಹಳ್ಳಿಗಳು ಏನು BBMPಗೆ ಹೊಸದಾಗಿ ಸೇರ್ಪಡೆ ಆಯ್ತು 2007ರಲ್ಲಿ, ಅದಕ್ಕೂ ಕೂಡ ವಾಟರ್ ಕನೆಕ್ಷನ್ಗಳು ಈಗ ಕೊಡ್ತಾ ಇದ್ದಾರೆ. ಆ 110 ಹಳ್ಳಿಗಳು ಕೂಡ ಬೆಂಗಳೂರಿಗೆ ಸೇರ್ಪಡೆ ಆಗಿ BWSSB ವಾಟರ್ ಕನೆಕ್ಷನ್ ಸಿಕ್ಕಿದ್ರೆ 27 TMCಗೆ ಬೇಕಾಗುತ್ತೆ ನಮ್ಗೆ ವಾರ್ಷಿಕವಾಗಿ. ಇನ್ನು ಮುಂದೆ ಈಗ ಆಗ್ಲೇ ಜನಸಂಖ್ಯೆ 1,40,00,000 ತಲುಪಿದೆ ಬೆಂಗಳೂರು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಈಗಿನ ಸರ್ಕಾರ ವಲಯವನ್ನು ಅಂದ್ರೆ ಗ್ರೇಟರ್ ಬೆಂಗಳೂರು ಕೂಡ ಮಾಡ್ತೀವಿ ಅಂತ ಇದ್ ಮಾಡ್ತಾ ಇರೋದ್ರಿಂದ ವ್ಯಾಪ್ತಿ ಕೂಡ ಹೆಚ್ಚಾಗ್ಬೋದು. ಈ ಎಲ್ಲಾ ಕಾರಣಗಳಿಗಾಗಿ ನೀರಿನ ಅವಶ್ಯಕತೆ ಕೂಡ ಹೆಚ್ಚಿರುತ್ತೆ. ಎಲ್ಲಾ ಇಲಾಖೆಗಳು ಬರ್ತೀನಿ ಮಾಹಿತಿ ಪಡ್ಕೊಳ್ತೀನಿ. ನೋಡಿ, ಗ್ರೇಟರ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟ್ನ ನಡುವೆ ನಾವು 2 ವೈರುಧ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು, ಕಳೆದ ವರ್ಷವೇ, ಬೇರೆ ಯಾವುದೋ ಇತಿಹಾಸ ತಗೊಳ್ಳೋದಲ್ಲ, ಕಳೆದ ವರ್ಷವೇ ನೀರಿಗಾಗಿ ಹೋರಾಟ ಪರದಾಟ ಆಯಿತು. ಈ ಸಲ ಅತಿ ಹೆಚ್ಚು ನೀರಿದೆ. ಸಂಕಟ ಏನು ಅಂತ ಹೇಳಿದ್ರೆ, ಇಷ್ಟು ನೀರು ಕೂಡ ಪೋಲಾಗಿ ಹೋಗ್ತಾ ಇದೆ, ಇಷ್ಟು ನೀರು ವೇಸ್ಟ್ ಆಗ್ತಾ ಇದೆ, ವ್ಯರ್ಥ ಆಗ್ತಾ ಇದೆ. ಇದರ ಸದ್ಬಳಕೆ ಆಗ್ತಾ ಇಲ್ವಲ್ಲ. ಸದ್ಬಳಕೆಗೆ ಅಂತಲೇ ಬೇಕಾದಷ್ಟು ಯೋಜನೆಗಳಿದ್ದಾಗ ಅದನ್ನು ಅನುಷ್ಠಾನಕ್ಕೆ ತರ್ತಿಲ್ವಲ್ಲ. ಆಡಳಿತ ಯಾವ ರೀತಿ ಆಗ್ತಾ ಇದೆ, ಅಧಿಕಾರಿಗಳ ಜವಾಬ್ದಾರಿ ಏನು, ಸರ್ಕಾರ ಏನು ಮಾಡಬೇಕು, ಇದನ್ನು ಬಿಟ್ಬಿಟ್ಟು ಒಬ್ಬರು ಪಾದಯಾತ್ರೆ ಹೋಗ್ತಾರೆ, ಇನ್ನೊಬ್ಬರು ಜನಾಂದೋಲನ ಅಂತ ಹೇಳಿ ಸಮಾವೇಶ ಮಾಡ್ಕೊಳ್ತಾರಲ್ಲ, ಇದು ಎಷ್ಟು ಸರಿ ಅನ್ನೋದೇ ನಮ್ಮ ಸಂಕಟ. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಮಾತಾಡೋಣ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಈ ವರ್ಷ ಮಳೆ ಇದೆಯಾ? ಖಂಡಿತ ಆಗಲಿ ಚೆನ್ನಾಗೇ ಆಗಿದೆ. ಆದರೆ ಬೆಂಗಳೂರಿಗೆ ಮಳೆ ಬಂದಾಗ ಗೋಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಗೋಳು ಅಂತ ನಾವು ಕರಿಬಾರ್ದು. ಯಾಕಂತ ಹೇಳಿದ್ರೆ ಮಳೆ ಸುಭಿಕ್ಷವಾಗಿ ಬರ್ತಾ ಇದೆ, ಪ್ರಕೃತಿ ದತ್ತವಾಗಿ ಬರ್ತಿರುವಂಥ ಮಳೆ ಇದು. ಗೊತ್ತಿಲ್ಲ ಮುಂದಿನ ವರ್ಷ ಈ ಮಳೆ ನೀರು ಅಥವಾ ಬಂದಿರುವಂತಹ ಮಳೆಯನ್ನು ಉಪಯೋಗಿಸ್ಕೊಂಡು ಮತ್ತೆ ಬರಗಾಲವೂ ಸೃಷ್ಟಿಯಾಗಬಹುದು. ಹಾಗಾಗಿ ಬರುವಂತಹ ಮಳೆ ರಸ್ತೆಯಲ್ಲಿ ಪೋಲಾಗ್ತಾ ಇದೆಯಲ್ಲ ಸರ್, ಇದಕ್ಕೆ ಬೇಕಾದಷ್ಟು ಯೋಜನೆಗಳಿರ್ತವೆ. ನೀವೇ ಹಲವಾರು ಬಾರಿ ಇಂಥದ್ದೇ ಕಾರ್ಯಕ್ರಮದಲ್ಲಿ ಹೇಳಿದ್ದೀರಿ, ಈಗ ಒಂದ್ಸತಿ ಬರೋ ಮಳೆ ಮುಂದಿನ ವರ್ಷದವರೆಗೂ ಕೂಡ ನಾವು ಬಳಕೆ ಮಾಡ್ಕೊಳ್ಬೋದು ಅಂಥ ಯೋಜನೆಗಳಿದ್ದಾವೆ ಅಂತ. ಬಟ್ ಇಲ್ಲಿ ಅನುಷ್ಠಾನ ಆಗಲ್ವಲ್ಲ, ಯೋಜನೆಗಳು ಲಾಂಗ್ ಲಾಸ್ಟ್ವರೆಗೂ ಮೂವ್ ಆಗಲ್ವಲ್ಲ. ಈಗ ವನ ಮಹೋತ್ಸವ ತಗೊಬಂದು ಯಾರೋ ಒಂದು ಗಿಡ ನೆಟ್ಟು ಹೊರಟೋಗ್ಬಿಟ್ರೆ ಅದ್ರ ಪೋಷಣೆನೇ ಆಗಲ್ಲ, ಮಾನಿಟ್ರ್ ಆಗಲ್ಲ. ಈ ಥರದ ಪರಿಸ್ಥಿತಿ ನೀರಿನ ವಿಚಾರದಲ್ಲೂ ಆಗುತ್ತಲ್ಲ. ನಾವೆಲ್ಲಿ ಫೇಲ್ ಆಗ್ತಾ ಇದ್ದೀವಿ? ಮೇಯ್ನಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಫೇಲಿಯರ್ ನಾನು ಇದಲ್ಲಿ ಹೇಳ್ತಕ್ಕಾಗಿರ್ತಕ್ಕಂಥದ್ದು, ಜನರು ಓಟ್ ಹಾಕಿದ ತಕ್ಷಣ ನನ್ನ ಜವಾಬ್ದಾರಿ ಮುಗಿಯಿತು ಅಂತ ಓಡೋಗ್ತಾರಲ್ವಾ, ಇದು ಮೊದಲನೇದು. ಎಲ್ಲಿಗೆ ನೀವು ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್ ಅಂದರೆ ಇದು ನನ್ನ ಒಂದು ಸಿಟಿ, ಇದನ್ನು ನಾನು ಚೆನ್ನಾಗಿ ನೋಡಿಕೊಂಡ್ರೆ ನಾನು ಚೆನ್ನಾಗಿರ್ತೀನಿ, ಸಿಟಿ ಚೆನ್ನಾಗಿದ್ದರೆ ಊರು ಚೆನ್ನಾಗಿದ್ದಾಗ ನಾನು ಚೆನ್ನಾಗಿರ್ತೀನಿ, ಜೊತೆಯಲ್ಲಿ ಊರು ಚೆನ್ನಾಗಿದ್ದಾದಾಗ ಎಲ್ಲರೂ ಆದಾಗ ನನಗೂ ಒಂದು ಅದರಿಂದ ಉಪಯೋಗ ಆಗುತ್ತೆ. ನಾನು ಅಂದ್ಕೊಂಡು ಬರೀ ನಾನು ನೋಡ್ಕೊಂಡಿದ್ರೆ ಆಗಲ್ಲ. ಯಾಕಂತ ಹೇಳಿದ್ರೆ ಪಕ್ಕದ ಮನೆ ಒಡೆದು ಬಿದ್ದರೆ ನಿಮ್ಮನ್ನು ಸೇರ್ಕೊಂಡು ಬೀಳುತ್ತೆ, ಪಕ್ಕದ ಮನೆ ಬೆಕ್ಕಿ ಬಿದ್ದರೆ ನಿಮ್ಮ ಮನೆಗೂ ಬೀಳುತ್ತೆ. ಅದೇ ಥರ ಪಕ್ಕದ ಮನೆ ನೀರಿಲ್ದರೆ ನಿಮಗೂ ನೀರಿಲ್ಲ, ಇದು ಜ್ಞಾಪಕ ಇಟ್ಕೋಬೇಕು. ಯಾಕಂದರೆ ಎಲ್ರಿಗೂ ನೀರು ಬರ್ತಾ ಇರ್ತಕ್ಕಂಥದ್ದು ಹಾಗೇನೆ. ಸೊ ಹಂಗಿರುವಾಗ ನೀವು ಬೇರೆಯವ್ರು ಹೆಂಗೆ ಬೇಕಾದ್ರೆ ಆಗಲಿ ಅಂತ ಹೇಳ್ಬಿಟ್ಟು ಯಾರು ನಾನಾಯಿತು ನನ್ನ ಜೀವನ ಆಯಿತು ಅಂತ ಮಾಡ್ಕೊಳ್ಳಿ, ನಮ್ಗೆ ಅದ್ರ ಬಗ್ಗೆ ಅಭ್ಯಂತರ. ಆದರೆ ಪಾರ್ಟಿಸಿಪೇಟ್ರಿ ಯಾವತ್ತು ನೀವು ಪಾರ್ಟಿಸಿಪೇಷನ್ ಮಾಡದೇ ಇರ್ತಿರೋ ಡೆಮೋಕ್ರಸಿಯಲ್ಲಿ, ಅಲ್ಲಿಗೆ ಆ ಡೆಮೋಕ್ರಸಿನ ಅಥವಾ ಆ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಅವಹೇಳನವಾಗಿ ನೀವು ಮಾಡಿರೋದೇ ನೀವುಗಳು. ಅದು ಮೊದಲನೇದು ಹೇಳೋದು. ಪಾರ್ಟಿಸಿಪೇಷನ್ ಇಸ್ ದ ಮಸ್ಟ್ ಇದರಲ್ಲಿ ಅಂತ ಹೇಳಿದ್ರೆ, ಇವತ್ತು ವಾರ್ಡ್ ಕಮಿಟಿ ಮೀಟಿಂಗ್ ನಡೆದಾಗ ಮೇಲೆ 4 ಜನ ಬಂದು ಕೂತ್ಕೊಳ್ಳಲ್ಲ. ಇಂಥ ಪರಿಸ್ಥಿತಿಗಳು.
ಅಂದರೆ ವಾರ್ಡ್ ಕಮಿಟಿ ಮೀಟಿಂಗ್ ನಾನು ಯಾಕೆ ನಡೆಸಬೇಕು, 4 ಅಧಿಕಾರಿಗಳು ಕುತ್ಕೊಂಡು ಇದು ಮಾಡ್ಕೊಳಕ್ಕೆ? ಹಂಗಲ್ಲ. ಇದರಲ್ಲಿ ಜನ ಬಂದು ತಮ್ಮ ಸಮಸ್ಯೆಗಳಿರ್ತವೆ ಅದನ್ನು ಹೇಳ್ಕೊಂಡು, ಅಥವಾ ಇಂಥ ಒಂದು ಜ್ವಲಂತ ಸಮಸ್ಯೆಯನ್ನು ಚರ್ಚೆ ಮಾಡಿ ನಮ್ಮ ಈ ಒಂದು ಇದರಲ್ಲಾಗಲಿ ಅಥವಾ ಸಂಸತ್ ಭವನದಲ್ಲಾಗಲಿ ಎಲ್ಲೇ ಆಗಿರಲಿ ಚರ್ಚೆ ಆಗಬೇಕಾಗಿರೋದೇನು, ಅವರವರ ಒಂದು ಜವಾಬ್ದಾರಿಗಳಿವೆ. ಆ ಜವಾಬ್ದಾರಿಗಳನ್ನು ಅದು ಈ ಕಡೆ ಕಾರ್ಪೊರೇಟರ್ ಆಗಲಿ, ಆ ಕಡೆ MLA ಆಗಲಿ, ಆ MP ಆಗಲಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅದು ಲೆಜಿಸ್ಲೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಲೆಜಿಸ್ಲೇಷನ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಕೆಲಸ ಮುಗೀತಾ? ಅದ್ರ ಇಂಪ್ಲಿಮೆಂಟೇಷನ್ ಕಡೆನೂ ಸ್ವಲ್ಪ ಗಮನ ಕೊಡಬೇಕಲ್ವ? ಸೊ ಇಲ್ಲಿ ಅವರವರ ಜವಾಬ್ದಾರಿಗಳನ್ನು ನಾನು ಹೇಳೋದು ಅಂತಲೇ 9 to 5 ಜಾಬ್ ಅಂತ ಒಂದು ಇರುತ್ತಲ್ವ. ನಮ್ಮಲ್ಲಿ ಪ್ರಜಾತತ್ವ ಅಂತ ಹೇಳಿದ್ಮೇಲೆ ಪ್ರಜಾಸಕ್ತ ನಮ್ಮ ಒಂದು ಇದು ಅಂತ ಹೇಳಿದ್ಮೇಲೆ ಪ್ರಜೆಗಳಿಗೂ ಒಂದು ಅಂಗ ಇದೆ, ಅವ್ರದ್ದು ಒಂದು ಜವಾಬ್ದಾರಿ ಬರುತ್ತೆ. ಈ 9 to 5 ಜಾಬಲ್ಲಿ ಅದರಲ್ಲೂ ಒಂದಷ್ಟು ಸಮಯ ನೀವು ಈ ಕಡೆಗೆ ಕೊಡಲೇಬೇಕಾಗಿ ಬರುತ್ತೆ. ಇಲ್ದಿದ್ರೆ ಮತ್ತೆ ಆಮೇಲೆ ಕೂತ್ಕೊಂಡು ನಂಗೆ ಅದಿಲ್ಲ ಇದಿಲ್ಲ ಅದು ಅಳೋದ್ರಲ್ಲಿ ಪ್ರಯೋಜನ ಇಲ್ಲ, ಅರ್ಥನೂ ಇಲ್ಲ, ಪ್ರಯೋಜನನೂ ಇಲ್ಲ. ಅದಕ್ಕೆ ಅಂತ ನಮ್ಮ ಥರ 24 ಗಂಟೆ ಕೊಡಿ ಅಂತ ಹೇಳ್ತಾ ಇಲ್ವಲ್ಲ. ವಾರಕ್ಕೊಂದವರು, ವಾರಕ್ಕೊಂದು 2 ಅವರು ಇಷ್ಟೇ ಸಾಕು. ಈ ಒಂದೇ ಅವರ್ ಕೊಡೋಕ್ಕೂ ಕೂಡ ನನಗಾಗಲ್ಲ, ನಾನು ಬರೀ ನನ್ನ ಬಗ್ಗೆ ನೋಡ್ಕೋತೀನಿ ಅಂತ ಹೇಳಿದ್ರೆ ಅನುಭವಿಸಿ. ಏನು ಮಾಡ್ಬೇಕಂದ್ರೆ ಜನ ಮುಖ್ಯವಾಗಿ ಒಂದು ನೀರನ್ನು ಪೋಳಾಗದೆ ಇರತಕ್ಕಂಥ ನೋಡೋದು ಮೊದಲನೇದು. ರೈಟ್, ವೆರಿ ನೈಸ್. ಫಸ್ಟ್ ವಾಟರ್ ಕನ್ಸರ್ವೇಷನ್ ಅಂತೀವಿ, ಆಮೇಲೆ ಕ್ರಿಯೇಷನ್. ಫಸ್ಟ್ ಕನ್ಸರ್ವೇಷನ್ ಬರ್ತಕ್ಕಂಥ ಕನ್ಸರ್ವ್ ಮಾಡಿದ್ರೆ ಸಾಕು. ಅದು ಮಳೆ ಬರ್ತಿದೆಯಲ್ಲ, ನೀರು ಬಿಡು ಬರತ್ ಬಿಡು, ಸಿಂಟೆಕ್ಸ್ ತುಂಬುತ್ತೆ, ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿನ ಲೋಕಲ್ ವಾಟರ್ ಅಂತ ಹೇಳ್ತೀವಿ, ಇಲ್ಲಿನ ನೀರನ್ನ ನಾವು ಪೂರ್ತಿ ಅಲ್ಲಗೆಳೆದ್ಬಿಟ್ಟಿವಿ. ಯಾಕಂದ್ರೆ ನಮಗೆ ಬೇರೆನೇ ತರ್ತಿದ್ದೀವಲ್ವಾ, ಅಲ್ಲಿಂದ ಕಾವೇರಿ ಅವ್ರು ಮಾಡ್ತಾವೆ ಅಲ್ಲಿಂದ ಬರುತ್ತೆ ಅಂತ. ನಾನು ಭಾಳ ಕ್ಲಿಯರಾಗಿ ಭಾಳ ಸತಿ ಹೇಳಿದ್ದೀನಿ, ನಮ್ಮಲ್ಲಿ ಒಂದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಟ್ಯಾಕ್ಸಸ್ ಅಂತ ಬರಬೇಕು ಅಂತ. ನನಗೆ ಗೊತ್ತು, ಇವಾಗ ಒಂದು ಟ್ಯಾಕ್ಸಲ್ಲಿ ಇನ್ನೊಂದು ಟ್ಯಾಕ್ಸ್ ತರ್ತಿದ್ಯಾ ನೀನು ಅಂತ ನನ್ನ ಮೇಲೆ ಇದು ಮಾಡ್ತಾರೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೂರ್ಗ್ ಪ್ರದೇಶವಾಗಲಿ ಅಥವಾ ಮಲೆನಾಡು ಆ ಪ್ರದೇಶಗಳು ನಿಮಗೆ ಅವರು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ನೀರು ಸಿಗುತ್ತೆ. ಕರೆಕ್ಟ್. ಅವರೇನಾದರೂ ಅಲ್ಲಿ ಅವರು ನಮ್ಮ ಥರನೇ ಅಂದರೆ ಬೆಂಗಳೂರು ಥರನೇ ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನಿಮಗೆ ಬರೋ ನೀರು ಬರಲ್ಲ. ಕರೆಕ್ಟ್. ಸೊ ಇದನ್ನು ಮಾಡಬೇಕು ಅಂತಿದ್ದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಈಗಿನ ಏನು ನಾವು ಇದು ಬೆಲೆ, ನಾನು ಏನು ನೀರಿಗೋಸ್ಕರ ಎಷ್ಟು ಬೆಲೆ ನಾವು ಕೊಡ್ತಾ ಇದ್ದೀವಿ, ಅದು ಎಷ್ಟು ನಮಗೆ ಕಾವೇರಿಯಿಂದ ತರೋಕ್ಕಾಗುತ್ತೋ ಅಷ್ಟು ಬೆಲೆಯನ್ನು ಕಟ್ಟಬೇಕು. ನಾನು ಲಾಸ್ಟ್ ಟೈಮ್ ಕೂಡ ಇದೇ ಇದ್ರಲ್ಲಿ ನಾನು ಹೇಳಿದ್ದೀನಿ, 10,000 ಲೀಟರ್ವರೆಗೂ ಇರ್ತಕ್ಕಂಥ ನೀರು ಒಂದು ಫ್ಯಾಮಿಲಿ ಆಫ್ 4 ಜನಕ್ಕೆ ನೀವು ಫ್ರೀಯಾಗೇ ಕೊಡಿ. ಯಾಕೆಂದರೆ ದಟ್ ಈಸ್ ಬೇಸಿಕ್ ಮಿನಿಮಮ್. 135 ಲೀಟರ್ ಬೇಸಿಕ್ ಮಿನಿಮಮ್ ಎಲ್ರಿಗೂ ಪರ್ ಡೇ. ಅದನ್ನು ನೀವು ಫ್ರೀಯಾಗೇ ಕೊಡಿ. ಯಾರ್ಯಾರು ಅದರ ಮೇಲ್ಗಡೆ ಬಳಕೆ ಮಾಡ್ತಿದ್ದಾರೋ ಅವರಿಗೆ ಡೈರೆಕ್ಟಾಗಿ ನಮಗೆ ಎಷ್ಟು ನೀರು ಅಂದರೆ ಕಾವೇರಿಯಿಂದ ಬೆಂಗಳೂರಿವರೆಗೂ ತರೋಕೆ ಎಷ್ಟು ದುಡ್ಡು ಆಗುತ್ತೋ, ಅಂದರೆ ಮೋಸ್ಟ್ಲಿ ಅದು ಒಂದು ಲೆಕ್ಕ ಇದೆ, 74 ರಿಂದ 84 ರೂಪಾಯಿ ಪರ್ ಕಿಲೋಮೀಟರ್ ಅಂತಾರಮ್ಮ. ಆದರೆ ಈಗ ಅವ್ರು ಕಟ್ತಾ ಇರ್ತಕ್ಕಂಥದ್ದು, ನಾವೆಲ್ಲ ಬೆಂಗಳೂರಿಗೆ ಕಟ್ಟೋದು 6 ರೂಪಾಯಿ, 7 ರೂಪಾಯಿ, 8 ರೂಪಾಯಿ. ಅಂದರೆ ನಮಗೆ ಸಬ್ಸಿಡಿ ಸಿಗ್ತಕ್ಕಂಥದ್ದು ಪ್ರಾಕ್ಟಿಕಲಿ 70 ರೂಪಾಯಿ ಮೇಲೆ ನಮಗೆ ಸಬ್ಸಿಡಿ ಸಿಗುತ್ತೆ ಪರ್ ಕಿಲೋಮೀಟರ್ ಮೇಲೆ. ಈ ಸಬ್ಸಿಡಿನ ಕೊಡದೆ ಇದ್ದು ತೆಗೆದು ಹಾಕಬೇಕು. ಯಾಕಂದರೆ ಯಾರು ಇದು 100,000 10,000 ಲೀಟರ್ ಮೇಲೆ ಯಾರು ತಿಂಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಅವರೆಲ್ಲ ಲಕ್ಸುರಿ ಖರ್ಚು ಮಾಡ್ತಾ ಇರ್ತಕ್ಕಂಥವ್ರು. ಸೊ ವಾಟರ್ ಫಾರ್ ನೀಡ್ ಮತ್ತು ವಾಟರ್ ಫಾರ್ ಲಕ್ಸುರಿ ಇದನ್ನು ಭಾಳ ಕ್ಲೀನಾಗಿ ಅರ್ಥಕೋಬೇಕು. ಯಾವಾಗ ನಿಮಗೆ ಲೋಕಲ್, ಅವಾಗ ನಿಮಗೆ ಲೋಕಲ್ ನೀರು ಅಂದರೆ ಇಲ್ಲಿನ ನೀರಿನ ಬಗ್ಗೆ ಮಹತ್ವ, ಇಲ್ಲಿನ ನೀರಿನ ಮೇಲೆ ಸ್ವಲ್ಪ ಮೌಲ್ಯ ಅರ್ಥವಾಗುತ್ತೆ. ಇವಾಗ ನನಗೆ ಗೊತ್ತಿರೋ ಬಟ್ಟೆ ಎಷ್ಟೋ ಜನಕ್ಕೆ ನಮ್ಮನೆ ಟ್ಯಾಪಲ್ಲಿ ನೀರು ಬರುತ್ತೆ ರೀ, ನಾನೇ ಕೆರೆಗಳ ಬಗ್ಗೆ ಚಿಂತೆ ಮಾಡಬೇಕು, ನಾನೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದು ಕೇಳಿದ್ದಾರೆ ಅದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇನೆ ಅಂತ ಹೇಳ್ತಾರೆ ಹೊರತು, ನನಗೆ ನಾಳೆ ನಾನು ಈ ನೀರಿನ ಮೇಲೆ ಅವಲಂಬಿತ, ನನಗೆ ಇಲ್ಲಿಂದ ನೀರು ಬರದೇ ಇದ್ದರೆ, ನನಗೆ ಅಂತರ್ಜಲ ನೀರು ಬರದೇ ಇದ್ದರೆ, ನನ್ನ ಕೆರೆ ಉಳಿದೇ ಇದ್ದರೆ ನನಗೇನು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥ ಒಂದು ಪರಿಜ್ಞಾನ ಯಾರಿಗೂ ಇಲ್ಲ. ಇಲ್ಲಿ ತುಂಬ ಜನಕ್ಕೆ ಅದು ಇಲ್ಲದೆ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವ್ರು ಚೆನ್ನಾಗಿ ಗೊತ್ತು, ನಮಗೆ ಕಾವೇರಿಯಿಂದ ಬರೋ ನೀರು ನಾನೇ ಆಗಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ. ಅಂತರ್ಜಲ ಅಂದರೆ ನಮ್ಮ ಲೋಕಲ್ ವಾಟರ್. ಸೊ ಇಂಪಾರ್ಟೆನ್ಸ್ ಟು ಲೋಕಲ್ ವಾಟರ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ಪುನಃ ನಾವು ತಗೊಂಡು ಬರಲೇಬೇಕು. ರೈಟ್ ಸರ್, ಮಾತಾಡ್ತೀನಿ. ವೀರಣ್ಣ ಅವರೇ, ಈಗಾಗಲೇ ಸರ್ಕಾರದ ಪಾತ್ರ ಏನು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಅವ್ಯವಸ್ಥೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಇದೆಲ್ಲವನ್ನು ನಾವು ಮಾತಾಡ್ತಾ ಇದ್ವಿ. ಬಟ್ ಈಗ ಮಳೆ ಅತಿ ಹೆಚ್ಚಾಗ್ತಾ ಇದೆ. ಹೌದು, ಅದಕ್ಕೆ ನಾವೇ ಕಾರಣ ಅನ್ನೋದು ಕೂಡ ಗೊತ್ತು. ಬಟ್ ಒಂದು ಸಣ್ಣ ಮಳೆ ಇಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿ ಮಾಡುತ್ತೆ ಅನ್ನೋದಾದರೆ ಯಾವೆಲ್ಲ ಅವಾಂತರಗಳಾಗ್ತವೆ ಅಂತ ಒಂದೆರಡು ನಾನು ಉಲ್ಲೇಖ ಮಾಡೋದಾದರೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿಬಿಡುತ್ತೆ. ಒಂದು ಕಚೇರಿಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಮನೆ ಒಳಗೆ ನೀರು ನಿಂತ್ಕೊಂಡ್ಬಿಟ್ಟಿರುತ್ತೆ. ಇವಾಗಲೇ ಒಂದು ಹೇಳ್ತಾ ಇದ್ರಿ, ಚರಂಡಿಗಳಲ್ಲಿ ಹೂಳನ್ನೇ ಎತ್ತಿರಲಿಲ್ಲ, ಚರಂಡಿ ನೀರು ಸೇರಿದಂಗೆ ಮಳೆ ನೀರು ಸೇರ್ಕೊಂಡು ರಸ್ತೆಯಲ್ಲಿದೆ ಅಂತ. ಹೀಗೆ ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅಂತ ನೀವು ತಿಳಿಸ್ಬೋದು? ಮೇಡಮ್ ನೋಡಿ, ನಾನು ವಾಸ ಮಾಡ್ತಾ ಇರೋದು ಒಂದು RR ನಗರ ಕಾನ್ಸ್ಟಿಟ್ಯೂಯನ್ಸಿಗೆ ಬರುತ್ತೆ, ಲೆಗ್ಗೆರೆ ವಾರ್ಡ್ ನಂಬರ್ 69.
ಹಿಂದೆ ಈ ಸರ್ಕಾರ ಬರೋದಕ್ಕಿಂತ ಹಿಂದೆ ಅಂದ್ರೆ 14-15 ತಿಂಗಳ ಹಿಂದೆ ವಾರ್ಡ್ ಕಮಿಟಿ ಮೀಟಿಂಗ್ಗಳು ನಡೀತಾ ಇತ್ತು. ನಾನು ಕೂಡ ವಾರ್ಡ್ ಕಮಿಟಿ ಸದಸ್ಯ. ಆದ್ರೆ 14-15 ತಿಂಗಳಿಂದ ಈ ವಾರ್ಡ್ ಕಮಿಟಿ ಸಭೆಗಳನ್ನ ನಡೆಸ್ತಾ ಇಲ್ಲ. ವಾರ್ಡ್ ಕಮಿಟಿ ಸಭೆ ನಡೀತಾ ಇದ್ರೆ ಎಲ್ಲಾ ಇಲಾಖೆವಾರು ಮುಖ್ಯಸ್ಥರು ಬರ್ತಾರೆ, ಮತ್ತೆ ಸಾರ್ವಜನಿಕರು ಇರ್ಬೋದು, ಸದಸ್ಯರು ಇರ್ಬೋದು, ಪಾಲ್ಗೊಳ್ತಾರೆ. ಅಲ್ಲಿಯ ಏನೇನು ಸಮಸ್ಯೆಗಳಿರುತ್ತೆ ಅದಕ್ಕೆಲ್ಲಾನು ಒಂದು ಪರಿಹಾರ ಸಿಗ್ತಾ ಇತ್ತು. ಈಗ 14-15 ಅಂದ್ರೆ 1.25 ವರ್ಷದಿಂದ ಈ ರೀತಿ ನಡೀದೇ ಇರೋದ್ರಿಂದ ಅಧಿಕಾರಿಗಳು ಕೂಡ ಎಲ್ಲೋ ಒಂದ್ ಕಡೆ ಜಡತ್ವ ಬೆಳೆಸ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಇಲ್ಲ. ಈ ರೀತಿ ಇದೆ. ಹಿಂದೆ ಒಂದು 3 ವರ್ಷದಿಂದ ನಮ್ಮ ಏರಿಯಾದಲ್ಲಿ ಒಂದು ರಾಜಕಾಲುವೆ ಬಳಿ ಸುಮಾರು ಒಂದು 100 ಮನೆಗಳಿಗೆ ನೀರು ನುಗ್ತಾ ಇತ್ತು ಇದೇ ತರ ಮಳೆಗಾಲದಲ್ಲಿ. ಕಾರಣ ಏನಂತ ಅಂದ್ರೆ ರಾಜಕಾಲುವೆ ಬಂದು ತಗ್ಗು ಪ್ರದೇಶದಲ್ಲಿ ಇತ್ತು. ಅಲ್ಲಿ ಒಂದು ರಿಟೈನ್ ವಾಲ್ ಬರ್ಬೇಕಿತ್ತು. ಅದನ್ನ ಕಂಪ್ಲೇಂಟ್ ಮಾಡಿ ನಂತರ BBMP BWSSB ಎರಡೂ ಕೂಡ ಮಾಡಿಕೊಟ್ರು. ಅದಾದ ನಂತರ ಅಲ್ಲಿ ವರ್ಷಗಳೇ ಕಳೀತು, 2-3 ವರ್ಷ ಆಯ್ತು ಅದೆಲ್ಲ ಕೆಲಸ ಆಗೋದಕ್ಕೆ. ಅದಾದ್ಮೇಲೆ ಸುಮಾರು 100 ಮನೆಗಳಿಗೆ ಈ ಏನು ರಾಜಕಾಲುವೆಯಿಂದ ಮಳೆ ನೀರು ನುಗ್ಗಿ ಬರ್ತಾ ಇತ್ತು ಅದೆಲ್ಲ ಬರೋದು ಈಗ ತಡೆಗಟ್ಟಿದೆ. ಅಂದ್ರೆ ಆ ಒಂದು 100 ಕುಟುಂಬಗಳು ಆರಾಮಾಗಿ ಮಳೆಗಾಲ ಸಮಯದಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ ಆ ಪ್ರದೇಶದಲ್ಲಿ. ಅದಾದ್ಮೇಲೆ ನಮ್ಮ ವಾರ್ಡ್ ಅಲ್ಲಿ ನೋಡಿ ಒಂದು ಮುಖ್ಯ ರಸ್ತೆ, ಲೆಗ್ಗೆರೆ ಮುಖ್ಯ ರಸ್ತೆ ಅಂತ ಇದೆ. ಫೋಟೋ ಕಾಣಿಸ್ತಾ ಇದೆ ಮೇಡಮ್? ನಾನು ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ನಂಬರ್ ಬೇಕಾದ್ರೆ ಹೇಳ್ತೀನಿ ನಿಮ್ಗೆ. ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಓಕೆ, ಕಂಪ್ಲೇಂಟ್ ನಂಬರ್ ಬೇಕಾದ್ರೆ ಹೇಳ್ತೀನಿ. 20518182 ಇದು ಕಂಪ್ಲೇಂಟ್ ನಂಬರ್. ಇದು ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮುಖ್ಯ ರಸ್ತೆನಲ್ಲಿ ಒಂದು ಚರಂಡಿ ಇದು ಹೂಡು ತೆಗ್ದಿಲ್ಲ. ಅಲ್ಲೇನಾಗ್ತಾ ಇದೆ, ಯಾರೋ ಸ್ಯಾನಿಟರಿ ಕನೆಕ್ಷನ್ ಅದನ್ನ ಚರಂಡಿಗೆ ಕೊಟ್ಬಿಟ್ಟಿದ್ದಾರೆ, ಅಕ್ರಮವಾಗಿ ಕೊಡಬಾರ್ದು, ಅದು ಕೊಟ್ಬಿಟ್ಟಿದ್ದಾರೆ. ಆ ನೀರೆಲ್ಲ ಬಂದು ಮುಖ್ಯ ರಸ್ತೆಯಲ್ಲಿ ಹರಿತಾ ಇದೆ. ಪಾದಚಾರಿಗಳಿಗಿರ್ಬೋದು, ವಾಹನ ಅಂದ್ರೆ ದ್ವಿಚಕ್ರ ಸವಾರರು ಇರ್ಬೋದು, ಈ ತರ ಯಾರೇ ಆಗ್ಲಿ ಆ ರಸ್ತೆಯಲ್ಲಿ ಓಡಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ದುರ್ನಾತ ಬರ್ತಾ ಇತ್ತು. ಈ ರೀತಿ ಎಲ್ಲ ಇತ್ತು. ನಾನು ಕಂಪ್ಲೇಂಟ್ ಮಾಡಾದ್ಮೇಲೆ BBMP ಇದ್ದ ಅದನ್ನ ತೆಗೆದು ಇದು ಮಾಡಿ ಈ ರೀತಿ ಅದನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಹೂಳ್ ತುಂಬಿಕೊಂಡಿದೆ. ಈ ಸಂದರ್ಭದಲ್ಲಿ ಹಣಕಾಸು ಸಮಸ್ಯೆ ಇದೆ, ನಾವು ಹೂಳ್ ಎತ್ತೋದಕ್ಕೆ ಆಗೋದಿಲ್ಲ, ನಂತರ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇದು ಕಳೆದು 1.5 ತಿಂಗಳಾಗಿದೆ. ಅಂದ್ರೆ ಮಳೆಗಾಲ ಸಮೀಪಿಸ್ತಿದ್ದಾಗೆ ಸಕ್ರಿಯರಾಗಬೇಕು ಈ ಇಲಾಖೆಗಳು. ನಾವು ಕೂಡ ಸಾರ್ವಜನಿಕರು ಕೂಡ ನಾವು ದೂರು ಕೊಟ್ಟು ಇದೆಲ್ಲ ಹೇಳಿದ್ರು ಕೂಡ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಅಧಿಕಾರಿಗಳಿದ್ದಾರೆ, ಇಲಾಖೆಗಳಿದೆ ತಾವು ತಿಳ್ಕೊಬಹುದು. ಈ ರೀತಿ ನಾವೆಲ್ಲನೂ ಕೂಡ ನೋಡಿ, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಇನ್ ಟೈಮಿಗೆ ಕಟ್ತಾ ಇದ್ದೀವಿ. ಸರ್ಕಾರಕ್ಕೆ BBMPಗೆ ಆದಾಯ ಕೂಡ ಬರ್ತಾ ಇದೆ. ನಮ್ಗೆ ಇವೆಲ್ಲ ಮೂಲಭೂತ ಸೌಕರ್ಯಗಳು. ಇಲಾಖೆಗಳು ಈ ರೀತಿ ಮಾಡಿದ್ರೆ ನಾಗರಿಕರುಗಳಿಗೆ ಬಹಳಷ್ಟು ಸಮಸ್ಯೆ ಆಗೋದಂತೂ ನಿಜ. ಆದ್ರಿಂದನೇ ಎಲ್ಲೋ ಒಂದು ಕಡೆ ಚುನಾಯಿತ ಪ್ರತಿನಿಧಿಗಳಿದ್ರೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಒಂದು ಇದಿದೆ ಮೇಡಮ್. ವೀರಣ್ಣ ಅವರೇ, ಮಳೆ ಬರುತ್ತೆ, ಈ ವರ್ಷ ಮಳೆ ಆಗ್ಬೋದು ಅಂತ ಹವಾಮಾನ ಇಲಾಖೆಯಿಂದ ಒಂದು ಮುನ್ಸೂಚನೆ ಅಂತೂ ಸರ್ಕಾರಕ್ಕೆ ಬಂದಿರುತ್ತೆ ನೋಡಿ. ಯುದ್ಧ ಕಾಲದಲ್ಲೇ ಶಸ್ತ್ರಾಭ್ಯಾಸ ಮಾಡ್ತಾರೆ. ಒಂದು ಪೂರ್ವ ತಯಾರಿ ಅನ್ನೋದು ಬೇಕಾಗುತ್ತೆ, ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ, ಸಹಾಯವಾಣಿಗಳನ್ನ. ಹೌದು, ಪೂರ್ವ ತಯಾರಿ ಮಾಡ್ತಾ ಇಲ್ಲ ಮೇಡಮ್ ಇವರು. ಪೂರ್ವ ತಯಾರಿ ನಾವು ಲಾಸ್ಟ್ ನೆನಪು ಮಾಡ್ಕೊಳ್ಬಹುದು. ಗುಂಡಿಗಳ ಸಂಖ್ಯೆ ಬಿಡಿ, ಬೆಂಗಳೂರಲ್ಲಿ ರಸ್ತೆನೇ ಇಲ್ವೇನೋ ಆ ಮಟ್ಟಕ್ಕೆ ಗುಂಡಿಗಳಿದೆ. ನವೆಂಬರ್ 30, 2020 ಇದುವರೆಗೂ ಮೇಡಮ್ ಕನಿಷ್ಠ 1000ಕ್ಕಿಂತ ರಸ್ತೆ ಗುಂಡಿಗಳನ್ನ ಕಂಪ್ಲೇಂಟ್ ಮಾಡಿ ಮುಗಿಸಿದ್ದೀನಿ. ಇವತ್ತು ನಮ್ಮ ಬಡಾವಣೆ ಮುಖ್ಯ ರಸ್ತೆಗಳಲ್ಲಿ 1000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಇದೆ ಮೇಡಮ್. ಒಂದು ವಾರ್ಡ್ ಕತೆ ಈ ರೀತಿ ಆದ್ರೆ ಹಳೆ ಲೆಕ್ಕದಲ್ಲಿ 198 ವಾರ್ಡು, ಹೊಸ ಲೆಕ್ಕದಲ್ಲಿ 225 ವಾರ್ಡು. ಲೆಕ್ಕ ಹಾಕಿ 1,00,000ಕ್ಕಿಂತ ಮೀರಿ ಹೆಚ್ಚು ರಸ್ತೆ ಗುಂಡಿಗಳಿದೆ. ಹಿಂದೆ ಮೇ ತಿಂಗಳಲ್ಲಿ ಹೈಕೋರ್ಟ್ ಬಂದು ಒಂದು ಚಾಟಿ ಬೀಸಿತ್ತು ಸರ್ಕಾರಕ್ಕೆ, ಮೇ ಅಂತಿಮದ ಒಳಗಡೆ ರಸ್ತೆ ಗುಂಡಿ ಎಲ್ಲ ಮುಚ್ಚಿರ್ಬೇಕು ಅಂತ ಹೇಳಿ. ಇವತ್ತವರೆಗೂ ಆ ಕೆಲಸನೇ ಮಾಡಿಲ್ಲ. ಏನ್ ಮಾಡ್ತಾ ಇದ್ದಾರೆ ನಾವೆಲ್ಲ ನೋಡಿ. 4,300 ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದ BBMP ವರ್ಷ, ಏನು ಪ್ರಾಪರ್ಟಿ ಟ್ಯಾಕ್ಸ್ ಇಂದ ಆದಾಯ ಬರ್ತಿದೆ ಅಂತ ಹೇಳಿ. ಈಗಾಗಲೇ ಸಾಕಷ್ಟು ಕಲೆಕ್ಷನ್ ಕೂಡ ಆಗಿದೆ. ಆದ್ರೂ ಕೂಡ ಯಾವುದೇ ರೀತಿ ಒಂದು ಕೆಲಸನೂ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗಂತೂ ಬಹಳಷ್ಟು ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ರೈಟ್ ಸರ್, ಈಗ ಮಳೆಯ ಮಹತ್ವವೂ ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಈ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಅನ್ನೋದಾದರೆ ಜನರ ಮೈಂಡ್ಸೆಟ್ ಚೇಂಜ್ ಆಗಬೇಕು ಅಂತ. ಇವಾಗೇನೋ ಮಳೆ ಇದೆ, ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರು ಬರ್ಬೋದು, ಮುಂದೇನೂ ಹಾಗೆ ಇರುತ್ತೆ ಅನ್ನೋದು ಐ ಡೌಟ್. ಸೊ ಹಾಗಾಗಿ ಜನರ ಮೆಂಟಾಲಿಟಿ. ನನಗೆ ಬಂದಿದ್ದು ಒಂದು ಸಣ್ಣ ಥಾಟ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆಯಾ ನಿಮ್ಮ ಮನೇಲಿ? ಹಾಗಾದ್ರೆ ನಾನು ಬಾಡಿಗೆದಾರರು ಹೆಚ್ಚು ಬೆಂಗಳೂರಲ್ಲಿ, ಹಾಗಾದ್ರೆ ಈ ಮನೆಗೆ ನಾನು ಬಾಡಿಗೆಗೆ ಬರ್ತೀನಿ.
ಈ ಥರದೊಂದು ಕಾನ್ಸೆಪ್ಟ್ ಸುಮ್ಮನೆ ಈ ಥರದ್ದು ಮಳೆ ನೀರಿನ ಸಂಗ್ರಹಕ್ಕೆ ಒಂದು ಮನೆ ಓನರ್ ಜವಾಬ್ದಾರಿ ತೊಗೊಂಡಿದ್ದಾನ, ಪಕ್ಕದ ಮನೆಯವ್ರು ತೊಗೊಂಡು, ಈ ಥರದ್ದೊಂದು ಆಗಬೇಕಲ್ಲ ಸರ್, ಇದೊಂದು ರೆವಲ್ಯೂಷನ್ ಥರ ಆಗಬೇಕಲ್ಲ. ರೆಂಟೆಡ್ ಅವ್ರನ್ನ ನಾವು ಇದು ಮಾಡೋದು ಬೇಡ, ಬಟ್ ನಮ್ಮಲ್ಲಿ ಲಾ ಇದೆ. ಮಳೆ ನೀರಿನ ಹಿಂಗು ಗುಂಡಿಗಳನ್ನ ಅಂದರೆ ಆ ಥಾಟ್ ಪ್ರೊಸೆಸ್ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ಅಲ್ಲಲ್ಲ, ಇನ್ಮೇಲೆ ಬರೋದಲ್ಲಮ್ಮ. ಈಗಿನ ಪರಿಸ್ಥಿತಿಯಲ್ಲಿ ಜನರನ್ನು ನೋಡಿದರೆ ತಮ್ಮ ಬಗ್ಗೆ ಬಿಟ್ಟು ಬೇರೆಯವರ ಬಗ್ಗೆ ಅಥವಾ ಅಕ್ಕಪಕ್ಕ ಮನೆಯವರ ಬಗ್ಗೆ ಕೂಡ ಯೋಚನೆ ಮಾಡದೇ ಇರ್ತಕ್ಕಂಥ ಅವ್ರಿಗೆ ಹೆಂಗೆ ಅನ್ಫಿಟ್ ಇದೆ ಅಂದರೆ, ನಾವು ಕೋವಿಡ್ ಟೈಮಲ್ಲಿ ಭಾಳ ಇದಾಗಿ ನಾವು ಇದನ್ನೆಲ್ಲ ನೋಡಿದ್ದೀವಮ್ಮ, ಭಾಳ ಆಳವಾಗಿ ನೋಡಿದ್ದೀವಿ. ಒಂದು ಸಮಯದಲ್ಲಿ ಪೂರ್ತಿ ರೋಡ್ ಗೊತ್ತಿರ್ತಿತ್ತು, ಈ ರೋಡಲ್ಲಿ ಯಾರಿದ್ದಾರೆ, ಅವ್ರು ಯಾರಿದ್ದಾರೆ, ಇವ್ರು ಯಾರಿದ್ದಾರೆ, ಪಕ್ಕದ ಮನೆಯವರು ಗೊತ್ತಿಲ್ಲ. ಈಗ ಪಕ್ಕದ ಮನೆಯವರು ಯಾರು ಅನ್ನೋ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು. ಮನುಷ್ಯ ಜೀವನ ಒಂದು ಸೋಷಿಯಲ್ ಲೈಫ್ ಅಂತ ಹೇಳ್ತೀವಿ, ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತ ಏನು ಹೇಳ್ತೀವಿ, ಅದನ್ನು ಎಲ್ಲೋ ಒಂದು ಕಡೆ ನಾವು ಸೋಷಿಯಾಲಜಿ ಪಾಠಗಳಲ್ಲಿ ಬಹುಶಃ ಚೇಂಜ್ ಮಾಡಬೇಕಾ ಬರುತ್ತೇನೋ ನಮ್ಮ ಮುಂದಿನ ಇದರಲ್ಲಿ. ಮ್ಯಾನ್ ಈಸ್ ಅನ್ ಇಂಡಿವಿಜುವಲ್ ಅನಿಮಲ್ ಆ್ಯಂಡ್ ಡಸಂಟ್ ವಾಂಟ್ ಟು ಬಿ ಮಿಂಗ್ಲಿಂಗ್ ವಿತ್ ಎನಿಬಡಿ ಎಲ್ಸ್. ಅವನಿಗೆ ಕೊಟ್ಟರೆ ಪೂರ್ತಿ ಅರ್ಥನೇ ಅವನೊಬ್ಬನೇ ಕೂತ್ಕೊಂಡು ನಾನೊಬ್ಬನೇ ಇದನ್ನು ಎಂಜಾಯ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಟ್ಟಕ್ಕೆ ಬಂದರೂ ಬರ್ಬೋದು. ಸೊ ಬಟ್ ಅಂಥ ಒಂದು ಪರಿಸ್ಥಿತಿಗೆ ಬಂದ ಈಗಿನ ಒಂದು ಇದರಲ್ಲಿ ನಿಮಗೆ ಸಹಾಯ ಅಂತ ಬೇಕಾಗಿರ್ತಕ್ಕಂಥವ್ರು ನಿಮ್ಮ ಅಕ್ಕಪಕ್ಕದ ಮನೆಯವರೇನೆ. ಸೊ ಮೊದಲು ಅಲ್ಲಿಂದ ನಾನು ಪ್ರಾರಂಭ ಇವಾಗ ಏನು ಅಂತ ಹೇಳಿದಮ್ಮ, ಯಾರೇ ಇರಲಿ ಲಾ ಪ್ರಕಾರ ದೇರ್ ಆರ್ ರೂಲ್ಸ್. ಬಟ್ ಈ ರೂಲ್ಸ್ ಇರೋದು ಯಾರ ಹತ್ರ? BWSSB ಹತ್ರ. ತಮಾಷೆ ಇದೇನೆ, ಗ್ರೌಂಡ್ ವಾಟರನ್ನು ಇನ್ಕ್ರೀಸ್ ಮಾಡಬೇಕು ಅನ್ನೋ ರೂಲ್ ಇರ್ತಕ್ಕಂಥದ್ದು BWSSB ಹತ್ರ. ಆದರೆ ಗ್ರೌಂಡ್ ವಾಟರ್ ಚೆನ್ನಾಗಿ ಆಗಬೇಕು ಅಂತ ಅವ್ರು ಇನ್ಚಾರ್ಜ್ ಇದೆಯಾ? ಇಲ್ಲ. ಸೊ ಅವ್ರಿಗೇನು ಬಂತು? ಇವಾಗ ನಿಮಗೆ ಇದನ್ನು ಮಾಡಿದಾಗ ನಿಮಗೆ ಉಪಯೋಗ ಆಗುತ್ತೆ, ಆದುದರಿಂದ ನೀವು ಮಾಡಿ ಅಂತ ಹೇಳಿದ್ರೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇವಾಗ ಇದರಿಂದ BWSSB ಪ್ರಯೋಜನನೇ ಇಲ್ಲ. ಸೊ ಯಾವಾಗ ನಿಮ್ಮ BWSSB ಇದರಿಂದ ಪ್ರಯೋಜನನೇ ಇಲ್ವೋ, ಯಾವುದೋ ಒಂದು ಸಮಯದಲ್ಲಿ ಅವರು ದುಡ್ಡು ಬೇಕಿತ್ತಮ್ಮ. ಆ ದುಡ್ಡಿಗೆ ಅವ್ರು ಏನು ಹೇಳಿದ್ರು, ಈ ಲಾ ಇಲ್ದಿದ್ರೆ ನಿಮ್ಗೆ ದುಡ್ಡು ಬರಲ್ಲ ಅಂದರು ಸೆಂಟ್ರಲ್ ಗೌರ್ಮೆಂಟು. ಲಾ ಮಾಡಿ ಸಾಕ್ಬಿಟ್ಟು. ನಮ್ಮಲ್ಲಿ ಬಹಳ ಈ ಥರ ನೋಟಿಫಿಕೇಶನ್ಸ್ ಬರೋದೇನೆ, ದುಡ್ಡು ಬರಲ್ವಾ ಮಾಡಬೇಡ, ಅದಕ್ಕೋಸ್ಕರ ರೂಲ್ಸ್ ಬರ್ತಾ ಇದೆ ಹೊರತು ನಿಜವಾಗ್ಲೂ ಇಂಪ್ಲಿಮೆಂಟೇಷನ್ ಮಾಡಬೇಕು ಇದನ್ನು ಅಂತ ರೂಲ್ಸ್ ಬರ್ತಾ ಇಲ್ಲ. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇರೋದು, ನೀರು ಅಂತಕ್ಕಂಥ ಒಂದು ಪದ ಅದು ಯಾವ ಥರದ ನೀರಾಗಲಿ, ಮಳೆ ನೀರಾಗಲಿ, ಅಂತರ್ಜಲವಾಗಲಿ, ತ್ಯಾಜ್ಯ ನೀರಾಗಲಿ, ತ್ಯಾಜ್ಯ ಸಂಸ್ಕರಿಸದ ನೀರಾಗಲಿ, ಅಥವಾ ಅಂತರ್ಜಲವಾಗಲಿ, ಅಥವಾ ಕೆರೆಗಳಾಗಲಿ, ಮೇಲಿಂದ ಎಲ್ಲವೂ ಒಂದೇ ಡಿಪಾರ್ಟ್ಮೆಂಟ್ ಕೆಳಗಡೆಗೆ ಬರಬೇಕು. ಆವಾಗ ಅವರಿಗೆ ನನಗಿಲ್ಲಿ ಬೆಂಗಳೂರಲ್ಲಿ ನೀರಿಲ್ಲದೆ ಇದ್ದರೆ ನಾನೇ ಜವಾಬ್ದಾರಿ, ನೀರಿದ್ರೂ ನಾನು ಜವಾಬ್ದಾರಿ, ನೀರಿಲ್ದಿದ್ರೂ ನಾನೇ ಜವಾಬ್ದಾರಿ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ, ಬೇಕು ಅಂತ ಇದನ್ನು ಹತ್ತಾರು ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಇದನ್ನು ನನಗೆ ಚಿತ್ರವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಇನ್ನೊಬ್ಬರಿಗೆ ಬೆರಳು ತೋರಿಸ್ತಾ ಕೂತಿರ್ಬೋದು. ಯಾಕ್ರಿ ಇದರಲ್ಲಿ ರಾಜಕಾಲುವೆಯಲ್ಲಿ ಯಾಕೆ ತ್ಯಾಜ್ಯ ನೀರು ಬರ್ತಾ ಇದೆ? ಅದು ನನಗೆ ಗೊತ್ತಿಲ್ಲ ಸರ್, ನೀವು BWSSB ಹತ್ರ ಕೇಳ್ಕೊಡಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸರಿಯಾಗಿ ಮಾಡಿಲ್ಲ ಅಂದ್ಬಿಡ್ತಾರೆ. ಇವಾಗ ಇದೆಲ್ಲ ಮಧ್ಯದಲ್ಲಿ ತಮಾಷೆ ಇನ್ನೊಬ್ಬರು, ನಮ್ಮ ಕರ್ನಾಟಕ ಐಡೆಂಟಿಫಿಕೇಶನ್ ಬೋರ್ಡ್ ಇದೆಯಲ್ವಾ, ಪೊಲ್ಯೂಷನ್ ಐಡೆಂಟಿಫಿಕೇಶನ್ ಬೋರ್ಡ್ ಅಂತ ಕರಿತೀವಿ ನಾವು ಅವ್ರನ್ನ. ಅಂದರೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರೆಯಲ್ಲ ನಾವು. ಯಾಕೆಂದರೆ ಕಂಟ್ರೋಲ್ ಅಂತ ಹೇಳಿದ್ಮೇಲೆ ನೀವು ಅದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿ ಅದನ್ನು ಕಂಡು ಹಿಡಿದು ಅದನ್ನು ಕಂಟ್ರೋಲ್ ಮಾಡಬೇಕು. ಇವರು ಕಂಟ್ರೋಲ್ ಎಲ್ಲ ಮಾಡಲ್ಲ, ಬರೀ ಐಡೆಂಟಿಫೈ ಮಾಡಿ ಬಿಟ್ಟುಬಿಡ್ತಾರೆ. ಸೊ ಅಲ್ಲಿಗೆ ನಮ್ಮ ಒಂದು ಇದನ್ನು ಕೊಡ್ತಾರೆ, ಅವರ ವೆಬ್ಸೈಟಲ್ಲಿ ಹಾಕ್ಬಿಡ್ತಾರೆ, ಈ ಒಂದು ಕೆರೆಯ ಗುಣಮಟ್ಟವು ಬಹಳ ಕೆಟ್ಟಿದೆ, ಅಷ್ಟೇ. ಅದಕ್ಕೆ ಏನು ಮಾಡಬೇಕು, ನಾವೇನು ಮಾಡ್ತೀವಿ ಇಲ್ಲ ಅಲ್ಲ. ಅದಕ್ಕೆ ಇವಾಗ ಇದು ಯಾವುದೋ ಒಂದು ಕಂಪನಿಯಿಂದ ಬರ್ತಿದೆ, ಯಾವುದೋ ಒಂದು ಅಪಾರ್ಟ್ಮೆಂಟ್ ತ್ಯಾಜ್ಯ ನೀರನ್ನು ಬಿಡ್ತಾ ಇದೆ, ಅಥವಾ ಯಾರೋ ಮನೆಯವರು ಬಿಡ್ತಾ ಇದ್ದಾರೆ, ಆದುದರಿಂದ ಬರ್ತಾ ಇದೆ, ಈ ಮನೆಯವರು ನಾನು ಪೆನಾಲ್ಟಿ ಹಾಕ್ತೀನಿ, ಅಧಿಕಾರ ಇದೆಯಾ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ? ಪೂರ್ತಿಯಾಗಿದೆ. ಕಂಪನಿಗಳನ್ನ ಲಾಕ್ ಮಾಡ್ಬಿಟ್ಟು ಬರ್ಬೋದು ಅವರು. 100% ಅಡ್ಜಸ್ಟ್ಮೆಂಟ್ ಅಲ್ಲೇ ಮೂವ್ ಆಗ್ತಾ ಇದೆ ಇದೆಲ್ಲಾನು ಕೂಡ. ನಮ್ಮ ಶಿವಪುರ ಕೆರೆ ತಗೊಳ್ಳಿ, ನಮ್ಮ ಲಗ್ಗೆರೆ ವಾರ್ಡ್ಗಳಲ್ಲಿ ಶಿವಪುರ ಕೆರೆ ತಗೊಳ್ಳಿ, ನೆಲಗದ್ರಿನಲ್ಲಿ ಕೆರೆ ತಗೊಳ್ಳಿ, ಮಾಧವರ ಕೆರೆ ತಗೊಳ್ಳಿ, ದೊಡ್ಡಬಿದ್ರಕಲ್ ಕೆರೆ ತಗೊಳ್ಳಿ, ಎಲ್ಲವೂ ಇದೇ ಪದ್ಧತಿಯಲ್ಲೇ ನಡೀತಾ ಇದೆ. ಬರೀ ಐಡೆಂಟಿಫಿಕೇಶನ್ ಬೋರ್ಡ್ ಆಗಿ ಕೂತಿರ್ತಕ್ಕಂಥ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಕಡೆಗಿದ್ರೆ, ಇನ್ನೊಂದು ಕಡೆಗೆ ಬಂದ್ಬಿಟ್ಟು ನಮಗೆ ಈ ಥರ ನೀರು ಅಂತಕ್ಕಂಥ ಛಿದ್ರವಾಗಿ ಯಾರಿಗೂ ಜವಾಬ್ದಾರಿ ಇಲ್ದಿರಂಗೆ ಮಾಡಿಟ್ಕೊಂಡ್ಬಿಟ್ಟಿವಿ. ಸೊ ಮತ್ತೆ ನಾ ಕೇಳ್ತಾ ಇರ್ತಕ್ಕಂಥದ್ದು, ಇವ್ರುಗಳನ್ನ ನೀವು ಬೆಂಗಳೂರನ್ನೆಲ್ಲ ನಾವು ಒಂದು ಇದ್ರ ಕೆಳಗಡೆ ಕೂರಿಸ್ತೀವಿ. ಮೊದಲು ಇಲ್ಲಿ ಗ್ರೇಟರ್ ವಾಟರ್ ರಿಸೋರ್ಸಸ್ ಅಂತ ಹೇಳ್ಕೊಂಡು ಒಂದು ಮಾಡಿಕೊಂಡು, ಬರೀ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿ ಇಲ್ಲ, ಗ್ರೇಟರ್ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿ ಎಲ್ಲರೂ ಒಂದುಗೂಡಿಸೋದು ಒಂದು ಕಾರ್ಯಕ್ರಮ. ಹಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಇದನ್ನೇ ಅಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಈ ಐಡಿಯಾಸ್ ಅವ್ರಿಗೆ ಗೊತ್ತಿಲ್ಲ ಅಂತ, ಎಲ್ಲವೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಂತ. ಇದರ ಬಗ್ಗೆ ಲೇಖನಗಳು ಬರೆದಿದ್ದೀವಿ, ಇದರ ಬಗ್ಗೆ ಮೀಟಿಂಗ್ಗಳು ಹೋದಾಗಲೂ ಹೇಳ್ತೀವಿ, ಎಲ್ಲವೂ ಮಾಡ್ತಾ ಇರ್ತೀವಿ. ಆದರೆ ಅಲ್ಲಲ್ಲಿ ಅವರವರಿಗೆ ಏನೇನಿದೆಯೋ ಅದು ಆಗ್ತಾ ಇರೋದ್ರಿಂದ ಇದರ ಬಗ್ಗೆ ಅವರು ಕಾಳಜಿ ವಹಿಸೋದಿಲ್ಲ. ರೈಟ್ ವೀರಣ್ಣವರೇ, ಯೋಜನೆಗಳು ಬೇಕಾದಷ್ಟಿದ್ದಾವೆ,
ಹಾಗಾದ್ರೆ ಇದು ಸರ್ಕಾರಕ್ಕೆ ಗೊತ್ತಿಲ್ವಾ, ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಲ್ಲವೂ ಕೂಡ ಗೊತ್ತಿರುತ್ತೆ, ಆದರೆ ಇಂಪ್ಲಿಮೆಂಟ್ ಆಗೋದಿಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕೆ? ಮೇಡಮ್, ಅಧಿಕಾರಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಒಂದು ಬದ್ಧತೆ ಇರಬೇಕು. ಆ ಬದ್ಧತೆ ಇದ್ರನೆ ಯೋಜನೆಗಳು ಎಕ್ಸಿಕ್ಯೂಟ್ ಆಗೋದು. ಇಲ್ಲ ಅಂದ್ರೆ ಯೋಜನೆಗಳು, ಯಾವುದೇ ಯೋಜನೆಗಳು ಆಗೋದಿಲ್ಲ. ಈಗ ನಾವೆಲ್ಲ ಏನು ಯಾವ ರೀತಿ ನೋಡ್ತಾ ಇದ್ದೀವಿ ಸಮಸ್ಯೆಗಳು, ಇದೇ ರೀತಿ ನಾವು ನೋಡ್ಬೇಕಾಗತ್ತೆ. ನೋಡಿ, ಜಲಮಂಡಳಿಯಲ್ಲಿ 7 ಜನ ಸದಸ್ಯರಿದ್ದಾರೆ. ಅದರಲ್ಲಿ 5 ಜನ IAS ಅಧಿಕಾರಿಗಳಿದ್ದಾರೆ. BDA ಇಂದ ಇರ್ಬೋದು, BBMP ಇಂದ ಇರ್ಬೋದು, ಮತ್ತೆ BWSSB ಇಂದನು ಎಲ್ಲ ಸೇರಿ 7 ಜನ ಇದ್ದಾರೆ. 5 ಜನ IAS ಗಳಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ನೋಡ್ಬೇಕಲ್ಲ. ಜನರ ಸಮಸ್ಯೆಗಳು, ಸಾರ್ವಜನಿಕರ ಸಮಸ್ಯೆಗಳು ಏನಿದೆ ಇದನ್ನೆಲ್ಲ ಕೂಡ ಮಳೆಗಾಲದಕ್ಕೆ ಮುಂಚೆನೆ ತಯಾರಿ ಮಾಡ್ಕೋಬೇಕಿತ್ತು. ಮಳೆಗಾಲ ಶುರುವಾಗಿ 1.5 ತಿಂಗಳು ಆಯ್ತಾ ಬರ್ತಿದ್ದ, ಇನ್ನೂ ಕೂಡ 2-3 ತಿಂಗಳು ಮಳೆ ಇರುತ್ತೆ. ನಂತರ ಈ 10ನೇ ತಾರೀಕಿಂದ ಇನ್ನೂ ಕೂಡ ಹೆಚ್ಚು ಮಳೆ ಬರ್ಬೋದು ಅಂತ ಹವಾಮಾನ ಇಲಾಖೆ ಕೂಡ, ಅದರಲ್ಲೂ ಬೆಂಗಳೂರಲ್ಲಿ ಅತಿ ಹೆಚ್ಚು ಮಳೆ ಆಗ್ಬೋದು ಅಂತ ಕೂಡ ಒಂದು ವರದಿ ಕೊಟ್ಟಿದ್ದಾರೆ. ಈಗ್ಲಾದ್ರೂ ಇನ್ನೂ 4-5 ದಿನ ಕಾಲಾವಕಾಶ ಇದೆ. ಈಗ್ಲಾದ್ರೂ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ, ಮತ್ತೆ ಬೇಲ್ ಸೇತುವೆಗಳಲ್ಲಿ ನೀರು ನಿಲ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ ರಸ್ತೆಗಳಲ್ಲಿ, ಈಗ್ಲಾದ್ರೂ BWSSB BBMP ಇಬ್ರು ಕೂಡ ಎಚ್ಚೆತ್ಕೊಂಡು ಮಾಡಿದ್ರೆ ನಮ್ಗೆ ಏನು ಇದೇ ತಿಂಗಳು 10ನೇ ತಾರೀಕಿಂದ ಹೆಚ್ಚು ಮಳೆ ಬರೋ ಇದಿದೆ. ಆ ಸಂದರ್ಭದಲ್ಲಿ ತೊಂದರೆ ತಾಪತ್ರಯಗಳು ಕಮ್ಮಿ ಆಗೋ ಸಂಭವ ಇರುತ್ತೆ. ಇಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ತೊಂದರೆ ತಾಪತ್ರಯಗಳು ಆಗೋದಂತೂ ಖಂಡಿತ ಮೇಡಮ್. ರೈಟ್. ಸರ್, ಈಗ ಬೆಂಗಳೂರು ನಗರದಲ್ಲಿ 40 mm ಮಳೆ ಆಗಿದೆಯಲ್ಲ, ಅದು ಬೆಂಗಳೂರಿಗೆ ಅತಿ ಹೆಚ್ಚು ಮಳೆ ಅಂತ ಕರಿಬೋದಾ? ಏನೂ ಅಲ್ಲ. ನಾವು ಅತಿ ಹೆಚ್ಚು ಮಳೆ ಅಂದ್ರೆ ಬೆಂಗಳೂರಲ್ಲಿ ಎಷ್ಟಾಗಿದೆ? 110ವರೆಗೂ ಆಗಿದೆ ಮೇಡಮ್. 110 ಹೋಗಿದ್ದೀವಿ ನಾವು. ಇದರಲ್ಲಿ ಮಳೆನೇ ಅಲ್ಲ. ಅದೇ ನಮ್ಮ ಒಂದು ಇದೇನಿದೆ ರಾಜಕಾಲುವೆ ವ್ಯವಸ್ಥೆ ಏನಿದೆ, ನೀವು SWD ಡಿಪಾರ್ಟ್ಮೆಂಟ್ ಹತ್ರ ಕೇಳಿದ್ರೆ ಎಷ್ಟು ಕ್ಯಾರಿಂಗ್ ಕೆಪಾಸಿಟಿ ಕೊಡ್ತೀರಾ ಅಂತ ಕೇಳ್ತೀವಿ ನಾವು. ರನ್ ಆಫ್ ಕ್ಯಾರಿಂಗ್ ಕೆಪಾಸಿಟಿ. ಆ ರನ್ ಆಫ್ ಕ್ಯಾರಿಂಗ್ ಕೆಪಾಸಿಟಿ 100 mm ಅಂತ ಹೇಳ್ತಾರೆ. ಆದರೆ ಒಂದು ನೀವು ಹೇಳಿದಂಗೆ ಸಿಲ್ಟ್ ತುಂಬ್ಕೊಂಡ್ಮೇಲೆ ಅದು 100 mm ಅಲ್ಲ, ಅದರಲ್ಲಿ ಬಂದು 40 mm ಬಂದು ಕುತ್ಕೊಂಡ್ಬಿಟ್ಟಿದೆ. ಅಂದರೆ ಕಾರಣ ಸಿಲ್ಟೇಷನ್. ಈ ಸಿಲ್ಟ್ಗಳನ್ನು ತೆಗೆದೇ ಇರತಕ್ಕಂಥದ್ದು, ಅದನ್ನು ವ್ಯವಸ್ಥಿತವಾಗಿ ತೆಗೆದೇ ಇರತಕ್ಕಂಥದ್ದು, ಇದು ಬಹಳ ಮುಖ್ಯವಾಗಿರೋದು. ಇದ್ರ ಜೊತೆಯಲ್ಲಿ ಎಲ್ಲ ಈ ರಾಜಕಾಲುವೆಗಳಲ್ಲಿ ಈಗ ನಿಮಗೆ 1 ಕಿಲೋಮೀಟರ್ ರಾಜಕಾಲುವೆ ಕೂಡ ಇದು ತ್ಯಾಜ್ಯ ನೀರು ಇಲ್ಲದೇ ಇಲ್ಲ. ಎಲ್ಲದರಲ್ಲೂ ಸಿವೇಜ್ ಆಗೋಗ್ಬಿಟ್ಟಿದೆ. ಇದನ್ನ ಹೆಂಗೆ ಕೆರೆಗೆ ತಗೊಂಡೋಗೋದು ಅಂತ ಹೇಳಿದ್ರೆ ಕೆರೆನೂ ಹಾಳು ಮಾಡುವುದು. ಈ ಕಡೆ ಇದನ್ನ ಬಿಡ್ತಾ ಇರತಕ್ಕಂಥ ಯಾರೇ ಆಗಿರಲಿ, ಅದು ಕೈಗಾರಿಕೆ ಆಗಿರ್ಬೋದು, ಮನೆಯವರಾಗಿರ್ಬೋದು, ಹೋಟೆಲ್ನವರಾಗಿರ್ಬೋದು, ಯಾರೇ ಆಗಿರಲಿ, ಅವ್ರ ಪರಿಜ್ಞಾನ ಇಲ್ವಾ? ನಂದು ಇದು ನೇರವಾಗಿ ಕೆರೆಗೆ ಹೋಗುತ್ತೆ, ಈ ಕೆರೆ ಹಾಳಾಗುತ್ತೆ ಅಂತ. ಸರಿ, ಹಂಗಾದ್ರೆ ಅವರು ಆ ತ್ಯಾಜ್ಯನ ಎಲ್ಲಿ ಬಿಡಬೇಕು, ಏನು ಮಾಡಬೇಕು? UGD ಇದೆಯಲ್ಲ, ಒಂದು UGD ಇಲ್ಲದೆ ಇರ್ತಕ್ಕಂಥ ಜಾಗಗಳು, ಯಾಕಂದ್ರೆ ತುಂಬ ಕಡೆ UGD ಇಲ್ಲ, ನಮ್ಮಲ್ಲಿ ಭಾಳ ಕಡೆ ಇಲ್ಲದೆ ಇರ್ತಕ್ಕಂಥದ್ದು, ಅದಕ್ಕೂ ವ್ಯವಸ್ಥೆಗಳಿದೆಯಲ್ಲ. ಸೊ ಎಲ್ಲದಕ್ಕೂ ಸರಿಯಾದ ವ್ಯವಸ್ಥೆ ಇದೆ. ಈ ಥರ ಮಾಡೋದ್ರಿಂದ ನೋಡಿ, ಒಂದು ಏನಾಗುತ್ತೆ ಅಂದರೆ ನಿಮ್ಮ ಮನೆಯಿಂದ ಬಿಡ್ತಕ್ಕಂಥ ತ್ಯಾಜ್ಯ ನೀರು ನಿಮ್ಮ ಪಕ್ಕದಲ್ಲೇ ಹೋಗುತ್ತೆ. ನೀವು ಯಾರ ಮನೆಯಲ್ಲಿ ನಿಮಗೆ UGD ಇಲ್ಲ ಅಂತ ಹೇಳ್ಕೊಂಡು ನೀವು ಅದನ್ನು ತಗೊಂಬಂದು ನೀವೇನು ಹೇಳ್ತೀರಾ, ಮೋರಿಗೋ ನಾಲೆಗೋ ಬಿಡ್ತಾ ಇದ್ದೀರಲ್ವಾ, ಅದರಿಂದ ನಿಮ್ಮ ಅಂತರ್ಜಲವೇ ಕೆಟ್ಟೋಗಿ ನಿಮ್ಮ ನೀರಿಗೇನೆ ಅದು ಕುಂದು ತರುತ್ತೆ. ಅದಕ್ಕೆ ಇವಾಗ ಏನಾಗ್ತಿದೆ ನಮ್ಮ, ಯಾಕೆ ಇದರ ಬಗ್ಗೆ ತುಂಬ ಜನ ಕಾಳಜಿ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೇನು ಕಾವೇರಿಯಿಂದ ನೀರು ಬರುತ್ತೆ, ಇಂಪೋರ್ಟೆಡ್ ವಾಟರ್ ಇಸ್. ಈ ಇಂಪೋರ್ಟೆಡ್ ವಾಟರ್ ಯಾವಾಗಿಂದ ಬಂತೋ ಇಲ್ಲಿನ ನೀರಿಗೆ ಮಹತ್ವ ಇಲ್ದಿರ ಆಗ್ತಕ್ಕಂಥದ್ದು ಇನ್ನೊಂದು ದೊಡ್ಡ ಒಂದು. ಅದಕ್ಕೋಸ್ಕರನೇ ಇವಾಗ ಲೇಕ್ಸ್ ಬಿಕಮ್ ಅ ಬ್ಯೂಟಿಫಿಕೇಶನ್ ಸ್ಪಾಟ್ ಅಂತ ಹೇಳ್ತೀವಿ. ಪಾದಚಾರಿಗಳಿಗೆ ನನಗೆ ವಾಕಿಂಗ್ ಮಾಡಬೇಕು ಅಂತ ಮಾತ್ರ ಅವರುಗಳು ತುಂಬಾ ಇದು ಮಾಡ್ತಾರೆ ಹೊರತು ನೀರಿನ ಗುಣಮಟ್ಟ ಏನು ಅನ್ನೋದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾ ಇಲ್ಲ. ಇಷ್ಟು ದೊಡ್ಡದಾದ ತುಂಬಾ ಸುಂದರವಾದ ಸ್ಯಾಂಕಿ ಟ್ಯಾಂಕ್ ಅಂತ ಹೇಳ್ತೀವಿ, ಅದರಲ್ಲಿ ನೋಡಿದಾಗ ಈಕೋಲೈ ಅಂತಕ್ಕಂಥದ್ದು, ಅಂದರೆ ಈಕೋಲೈ ಅಂತಕ್ಕಂಥದ್ದು ಅತಿ ಒಂದು ಸೂಕ್ಷ್ಮಾಣು, ಅದು ನಮಗೆ ಡಯರಿಯಾ ಮತ್ತು ಇದಕ್ಕಂಡು ನಾವು ಸಾಯುವಂಥ ವ್ಯವಸ್ಥೆ ಕೂಡ ಆಗ್ಬೋದು. ಅದು ನಿಮಗೆ ಅಲ್ಲಿ 8,000 12,000 ಪರ್ ML ಬರ್ತಾ ಇದೆ ಅಂತ ಹೇಳಿದ್ರೆ, ಅದು ಇರಬೇಕಾಗಿರೋದು ಬರೀ 1 MLಗೆ ನಿಮಗೆ 10 ಅಥವಾ 10ರಿಂದ 50 ಇರಬೇಕು ಅಂತ ರೂಲ್ಸು. ಇಲ್ಲಿ ನನಗೆ 8,000 ಕಾಣಿಸ್ತಾ ಇದೆ ಪರ್ MLಗೆ. ಸೊ ಹಿಂಗಿದ್ದಾಗ ಯೋಚನೆ ಮಾಡಿ, ಇದು ಎಂಥ ಜಾಗ ಇದು? ಸ್ಯಾಂಕಿ ಟ್ಯಾಂಕ್ ಅಂತ ಒಂದು ಕೆರೆಯಲ್ಲಿ ಇದು ಹಿಂಗಿದೆ ಅಂತ ಹೇಳಿದ್ರೆ ವ್ಯವಸ್ಥೆ, ನೀವು ಬೇರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಇದನ್ನು ಚೆನ್ನಾಗಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಐಡೆಂಟಿಫೈ ಮಾಡಿಬಿಟ್ಟು ಮಾಡಿಬಿಟ್ಬಿಟ್ರು, ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರೆ ಕಂಟ್ರೋಲಿನ ವ್ಯವಸ್ಥೆ ಎಲ್ಲೂ ನಮಗೆ ಅದರ ಅಧಿಕಾರ ಇದೆಯಾ, ಅವರಿಗೆ ಪವರ್ಸ್ ಇದೆಯಾ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿದೆ.
ನಾವೇ ಪಾಠ ಮಾಡಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಬಂದು ನೋಡಿ ಇದೆ ನಿಮ್ಮ ಈ ರೂಲ್ಸಲ್ಲಿ ಬರುತ್ತೆ, ಇಲ್ಲಿ ಹೇಳ್ಕೊಡ್ತಾರೆ, ನೋಟಿಫಿಕೇಶನ್ ಮಾಡಬೇಕು. ಈ ಪರಿಸ್ಥಿತಿ ನಮ್ಮ ಇರೋದು ಇವಾಗ. ನಾವು ಆಸ್ ನಾರ್ಮಲ್ ಸಿಟಿಸನ್ಸ್ ಮಾಡ್ಕೊಂಡು ಕೂತಿರ್ಬೇಕಾಗಿರೋದು. ಸರ್, ಈಗ ಹೊಸ ಹೊಸ ಕಟ್ಟಡಗಳ ನಿರ್ಮಾಣ ಆಗುತ್ತೆ. ಈಗೇನು ದೊಡ್ಡದೇನು ಬೆಂಗಳೂರಿನ ಅದೇನು ಟವರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಬೆಂಗಳೂರೇ ಕಾಣುತ್ತೆ. ಈ ಥರದ್ದೇನೇನೋ ಹೊಸ ಹೊಸ ಯೋಜನೆಗೆ ಈಗ ಈ ಸತಿ ಕೈ ಹಾಕ್ತಿದ್ದಾರೆ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟಲ್ಲಿ. ಈಗ ಮೆಟ್ರೋ ಬಂತು, ಮೆಟ್ರೋ ಎಕ್ಸ್ಟೆನ್ಷನ್ ಆಗಿತ್ತು. ಇಂಥದ್ದೆಲ್ಲ ಮಾಡಬೇಕಾದ್ರೆ ಮಳೆ ನೀರನ್ನು ಅಲ್ಲೇ ಈಗ ನೀವು ಹೇಳ್ದಂಗೆ 30 ಫೀಟು ಅಥವಾ ಬಂದಿರೋ ನೀರನ್ನೆಲ್ಲ ಒಂದು ಕೆನಾಲ್ ಮೂಲಕ ಭೂಮಿ ಒಳಗೆ ಇಂಗಿಸುವಂತಹ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಮೆಟ್ರೋದಲ್ಲೆಲ್ಲೋ ಮಾಡಿದ್ದಾರೆ ಅಂತ ಕೇಳ್ತಾರೆ. ಮೆಟ್ರೋದಲ್ಲಿ ಕೆಲವು ಕಡೆ ಮಾಡಿದರೆ, ಕೆಲವು ಕಡೆ ಮಾಡಿಲ್ಲಮ್ಮ. ಅದನ್ನು ಎಲ್ಲ ಕಡೆ ಮಾಡಿದ್ದಾರೆ ಅಂತ ನಾನು ಒಪ್ಪೋದಿಲ್ಲ. ಈಗ ಕೆಲವು ಕಡೆ ಮೇಲೆ ಇಲ್ಲಿ ಮೇನ್ ರೋಡಲ್ಲಿ ಮೇಲೆ ಹರ್ಕೊಂಡು ಹೋಗ್ತೀವಿ, ಮೇಲಿನೆಲ್ಲ ನೀರಂಗೆ ದಬ ದಬ ಅಂತ ಕೆಳಗಡೆ ಇದು ಅಲ್ಲಿಗೆ ಎಲ್ಲ ಕಡೆ ಮಾಡಿದ್ದಾರೆ ಅಂತ ನಾನು ಒಪ್ಪಲ್ಲ. ಕೆಲವು ಕಡೆ ಮಾಡಿದ್ದಾರೆ ನಾನು ಒಪ್ಕೋತೀನಿ. ಅದೇ ಥರ ಮೇಲಿಂದ ಹತ್ರ ಬಿದ್ದಂಥ ನೀರನ್ನು ಇಮಿಡಿಯೇಟಾಗಿ ಹಿಡಿದುಕೊಂಡು ಅಲ್ಲಿ ಮಾಡಬೇಕೇ ಹೊರತು ನಾಲೆಗಳು ಹೋಗಿಸ್ಬಿಟ್ರೆ ಅದು ಹಾಳಾಗೋಯ್ತು. ಯಾಕಂದ್ರೆ ನಮ್ಮ ನಾಲೆಗಳಲ್ಲಿ ಎಲ್ಲೂ ಕೂಡ ಶುದ್ಧ ನೀರು ಹೋಗೋ ಚಾನ್ಸಸ್ ಇಲ್ಲ. ಎಲ್ಲವೂ ಈಗ ಹೆಂಗೆ ಪಾತ್ವೆ ಹೆಂಗೆ ಮಾಡಿದ್ದಾರೆ ಅಂತ ಈಗ ಮೆಟ್ರೋದಲ್ಲಿ ಎಲ್ಲೂ ಪಾತ್ವೆ ಇಲ್ಲ. ರೋಡಲ್ಲಿ ಬೀಳುತ್ತೆ, ರೋಡಿನೆಲ್ಲ ನೇರವಾಗಿ ಹೆಂಗೋ ತನ್ನ ದಾರಿಯನ್ನು ತಾನು ನೋಡಿಕೋ ಅನ್ನೋ ಥರ ನೋಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಮತ್ತೇನು ಸರ್ ದೊಡ್ಡ ಬಿಲ್ಡಪ್ ಕೊಟ್ರಲ್ಲ ಈಗ ಮೆಟ್ರೋದಲ್ಲೂ ಕೂಡ. ನಿಜಾಂಶ ಅದೇನೆ. ಯಾವ ಒಂದು ಇದರಲ್ಲೂ ಕೂಡ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡದೇ ಇರತಕ್ಕಂಥದ್ದು. ಇದೇನೋ ಪ್ಲಾನಿಂಗ್ ಆಗಲ್ಲ, ಇದಕ್ಕೆ ಇಂಜಿನಿಯರ್ಗಳಿಗೆ ಅಲ್ಲಿ ಬುದ್ಧಿಶಕ್ತಿ ಇಲ್ಲ ಅಂತೆಲ್ಲ ಹೇಳಿದ್ರೆ, ಕೆಪಾಸಿಟಿ ಬಿಲ್ಡಿಂಗ್ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ತಪ್ಪು. ಹೌದಮ್ಮ, ಇದು ನಾನು ಭಾಳ ಸತಿ ಹೇಳ್ತಾ ಇರ್ತೀನಿ. ಇವಾಗ ಪೊಲ್ಯೂಷನ್ ಇದು ನಮ್ಮ ಪೀನಿಯಾ ಇಂಡಸ್ಟ್ರಿಯಲ್ಲಿ ಇರ್ಬೋದು. ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ಮೇಲೆ ನಿಮಗೆ ಅಲ್ಲಿ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡುವಂಥ ಒಂದು ಘಟಕ ಆಗಲೇಬೇಕು ಅಂತ ಹೇಳಿದ್ರೆ, ನಾನು ತ್ಯಾಜ್ಯ ನೀರು ಅಲ್ಲಿ ಎಫ್ಲುಯೆನ್ಸ್ ಆಗುತ್ತೆ. ಅಲ್ಲಿ ಸುವೇಜ್ ಬರೋದಿಲ್ಲ ಹೆಚ್ಚಿಗೆ, ಅಲ್ಲಿ ಎಫ್ಲುಯೆನ್ಸ್ ಬರುತ್ತೆ. ಸೊ ಎಫ್ಲುಯೆನ್ಸ್ಗೋಸ್ಕರ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಥವಾ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಹಾಕಬೇಕಾಗಿರುತ್ತೆ. ಪೀನ್ಯಾದಲ್ಲಿ ಎಲ್ಲಿದೆ ಅಂತ ಕೇಳಿ, ಇಲ್ಲವೇ ಇಲ್ಲ. ಸರಿ, ದಾವಸ್ಪೇಟೆಯಲ್ಲಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಅಲ್ಲೂ ಮಾಡಿಲ್ಲ. ಅಂದರೆ ನಾನು ಬೆಡ್ರೂಮ್ ಕಟ್ತೀನಿ, ಹಾಲ್ ಕಟ್ತೀನಿ, ಎಲ್ಲ ಕಟ್ತೀನಿ, ಟಾಯ್ಲೆಟ್ ಮಾತ್ರ ನಾನು ಕಟ್ಕೊಳ್ಳಲ್ಲ ಅಂತ. ಇದು ಇಂಡಸ್ಟ್ರಿಯಲ್ ಏರಿಯಾ ಅವರ ಒಂದು ಧೋರಣೆ ಪ್ಲಸ್ ರಾಜಾರೋಷಣ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ನಾವು ಇಂಡಸ್ಟ್ರಿಯಲ್ ಏರಿಯಾಗಳು ಕಟ್ತೀವಿ, ಆದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಅಂದರೆ ಇಂಡಸ್ಟ್ರಿಯಲ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಒಂದು ಜಾಗ, ನಂತರ ಸಿವೇಜ್ ಟ್ರೀಟ್ಮೆಂಟ್ಗೆ ಒಂದು ಜಾಗ ಅಥವಾ ETPಗೆ ಒಂದು ಜಾಗ, ಇಂಥದ್ದೆಲ್ಲವನ್ನು ಕೂಡ ಏನೂ ಬೇಡಮ್ಮ. ನಮ್ಮ ಈಗ ಶಿವರಾಮ್ ಕಾರಂತ್ ಲೇಔಟ್ ಆಗಲಿ, ನಾಡಪ್ರಭು ಕೆಂಪೇಗೌಡ ಲೇಔಟ್ ಆಗಲಿ, ಅದನ್ನೆಲ್ಲ ಬಿಡಿಯೋ ಕಟ್ತಾ ಇದ್ದಾರಲ್ವ. ಅಲ್ಲಿ ಸಾಧ್ಯ ನೋಡಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಅಂತ ಕೇಳಿ, ಅಥವಾ ಸ್ವೇಸ್ ಟ್ರೀಟ್ಮೆಂಟ್. ನಮ್ಮ ಸ್ವೇಸ್ ಟ್ರೀಟ್ಮೆಂಟ್ ಅಂತ ನಾವೇನು ಮಾಡ್ತೀವಿ ಬೆಟ್ಟದ ಮೇಲೆ ಮಾಡೋಕ್ಕಾಗಲ್ಲ, ಅದು ಯಾವುದೋ ತಗ್ಗು ಪ್ರದೇಶದಲ್ಲಿ ಕೆಳಗಡೆ ಮಾಡಬೇಕಾ ಬರುತ್ತೆ. ಅಂತ ಇದರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅಂತ ನೀವು ಜಾಗ ಕೊಟ್ಟರೆ ತಾನೇ ಮಾಡೋಕ್ಕಾಗೋದು. ಅದಕ್ಕೂ ಜಾಗ ಇಟ್ಟಿರೋದಿಲ್ಲ. ಆದರೆ CA ಸೈಟ್ಗಳನ್ನು ನಾವು ಇನ್ಸ್ಟಿಟ್ಯೂಷನ್ಗೆ ಕೊಡೋಕೆ ರೆಡಿಯಾಗಿದ್ದೀವಿ ಅಂತ ಮೊದಲೇ ಜಾಹೀರಾತನ್ನು ಹೊರಡಿಸ್ಬಿಡ್ತಾರೆ. ಅದೇನೇ ಅಲ್ಲಿ ಬೇಕಿರ್ತಕ್ಕಂಥ ಮೂಲಭೂತವಾದ ಏನಿದೆ, ನಾನು ಅದಕ್ಕೆ ಮೊದಲಿಂದ ಹೇಳ್ತಾ ಬರ್ತಾ ಇರ್ತಕ್ಕಂಥದ್ದು ಪ್ಲಾನಿಂಗ್ ಅಂತಕ್ಕಂಥದ್ದು ಇಲ್ಲ. ನನಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ BDAಯಿಂದ BBMP ತನ್ನ ಇದನ್ನು ತಗೊಳುತ್ತಲ್ವ, ಯಾಕೆ ಇದನ್ನು ನೋಡೋದಿಲ್ಲ? ಇದನ್ನು ನಾವು ಹೇಳಬೇಕು, BDA ನೀವು ಇದನ್ನೆಲ್ಲ ಮಾಡದೇ ಇದ್ರೆ ನಾನು ನಿಮ್ಮ ಹತ್ರ ತಗೊಳ್ಳೋದೇ ಇಲ್ಲ, ನೀವೇ ಇಟ್ಕೊಂಡು ಏನದು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು. ಅವಾಗಲಾದ್ರೆ, ಯಾಕಂದ್ರೆ BDA ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಇದಿಲ್ಲ, ಸೊ ಅವ್ರಿಗೆ ಅದನ್ನ ನಡೆಸಕ್ಕಾಗಲ್ಲ. ಆದ್ರೆ ಇವರು ಸರಿಯಾಗಿ ಮಾಡಿ ಕೊಡದೇ ಇದ್ರೆ BDAನವರು BBMP ತಗೊಳ್ಳೇಬಾರ್ದು. ಇಂಥ ಒಂದು ಇದು ಇದ್ದಾಗ, ಈಗ ಆಲ್ರೆಡಿ ಒಂದು ಅನಾಹುತ ಮಾಡ್ಕೊಂಡಿದ್ದಾರೆ. 65 ಕೆರೆಗಳನ್ನು BDAಯಿಂದ BBMP ತಗೊಂಡು ಇವತ್ತು BBMP ಕಷ್ಟಪಡ್ತಾ ಇದೆ. ಆ ಕೆರೆಗಳನ್ನ ನೋಡ್ಕೊಳ್ಳೋದೇ ಕಷ್ಟಪಡ್ತಾ ಇರೋದು. ಇವತ್ತು ಅವರೇ ಮಾಡಿದಂಥ ಕೆರೆಗಳಿದೆಯಮ್ಮ, BBMPನೇ ಮಾಡಿದೆ. ಅದು ಯಾವುದರಲ್ಲೂ BBMP ಹೆಚ್ಚಿಗೆ ಕಷ್ಟಪಡ್ತಾ ಇಲ್ಲ. BBMP ಇವತ್ತು ಕಷ್ಟಪಡ್ತಾ ಇರ್ತಕ್ಕಂಥದ್ದು 65 ಕೆರೆಗಳನ್ನು BDA ಅವರಿಗೆ ಹಸ್ತಾಂತರ ಮಾಡಿದ್ದು, ಅದರಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ನಮಗೆ ಹೆಚ್ಚಿನ ಪ್ರಾಬ್ಲಮ್ ಬಂದಿರತಕ್ಕಂಥ ಅಂಥ ಕೆರೆಗಳಲ್ಲಿ ಮತ್ತು ಅಂಥ ಇದರಲ್ಲೇನೆ. ಸೊ ಇವಾಗ BBMP ಒಂದು ಸ್ಟ್ರಿಕ್ಟ್ ಆದ ಒಂದು ತಗೋಬೇಕು. ನೀವು ನಮಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು BDAಯಲ್ಲಿ ಮಾಡದೇ ಇದ್ರೆ ಅಂತ BDA ಲೇಔಟ್ಗಳನ್ನು ನಾವು ಬೆಂಗಳೂರಿನೊಳಗಡೆ ತಗೊಳ್ಳೋದಿಲ್ಲ. ರೈಟ್. ಕಾರ್ಯಕ್ರಮದಲ್ಲಿ ವೀರಣ್ಣವರು ಹಾಗೆಯೇ ರಾಮಪ್ರಸಾದ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಆಗುವಂತಹ ಅವಾಂತರದ ಬಗ್ಗೆ ಮಾತಾಡ್ತಾ ಇದ್ವಿ. ಅವಾಂತರದ ಬಗ್ಗೆ ಇವತ್ತೇನೋ ಮಾತಾಡ್ತಾ ಇದ್ದೀವಿ. ಪ್ರಕೃತಿ ದತ್ತವಾಗಿ ಬರ್ತಿರುವಂತಹ ಮಳೆ ಇದು. ಹಾಗಾಗಿ ಅವಾಂತರಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ 108 ಕಾರಣ ಸಿಕ್ತು. ಅದು ಕಾರಣೀಕರ್ತರು ಯಾರು ಅಂತ ನೋಡಿದಾಗ ನಾವು, ನೀವು, ಸರ್ಕಾರ, ನ್ಯಾಯಾಂಗ ವ್ಯವಸ್ಥೆ, ಆಡಳಿತ ವರ್ಗ, ಅಧಿಕಾರಿಗಳು ಎಲ್ಲರೂ ಕೂಡ ಸಿಗ್ತಾ ಹೋದರು. ಹಾಗಂತ ಎಲ್ಲ ಸಮಸ್ಯೆಗೆ ಪರಿಹಾರ ಇಲ್ವಾ? ಖಂಡಿತವಾಗ್ಲೂ ಇದೆ. ಆದರೆ ಇಚ್ಛಾಶಕ್ತಿಯ ಕೊರತೆ ಇದೆ, ಬದ್ಧತೆ ಅನ್ನೋದಿಲ್ಲ, ಪ್ಲ್ಯಾನಿಂಗ್ನ ಕೊರತೆ ಇದೆ. ಹಾಗಾಗಿ ಒಂದು ಬೆಂಗಳೂರು ಅನ್ನುವಂಥ ಅದ್ಭುತ ನಗರ, ಉದ್ಯಾನ ನಗರಿ ಅಂತ ಕರಿತೀವಿ,
ಏಷ್ಯಾದಲ್ಲೇ ಹೆಸರು ಮಾಡಿರುವಂತಹ ಅಭಿವೃದ್ಧಿ ಪಥದತ್ತ ಸಾಗ್ತಿರುವಂಥ ಈ ನಗರವನ್ನು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆಪೋಷಣ ತಗೊಳ್ಳೋದು ಬೇಡ. ಹಾಗಾಗಿ ಸರ್ಕಾರ ಇರಲಿ, BBMP ಇರಲಿ, BDA ಇರಲಿ, ಅಂತಿಮವಾಗಿ ಅಧಿಕಾರಿ ವರ್ಗ ಇರಲಿ, ಜನಸಾಮಾನ್ಯರು ನಾವು ನೀವು ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಈ ಮಳೆಯ ನೀರನ್ನು ಅಥವಾ ಮಳೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಆಗಬೇಕು, ವ್ಯವಸ್ಥೆ ಆಗಬೇಕು, ಅದರ ಬಗ್ಗೆ ಪ್ರಶ್ನೆ ಮಾಡೋಣ, ಸರಿಯಾದ ರೀತಿಯ ಫಲಿತಾಂಶವನ್ನು ತಗೊಳ್ಳೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.